ಸಮಯ ಒಮ್ಮೆ ನಮ್ಮ ಕೈ ತಪ್ಪಿ ಹೋಯ್ತಂದ್ರೆ ಮತ್ತೊಮ್ಮೆ ಹೊಳಿ ಬರೋಕ್ಕೆ ಸಾಧ್ಯ ಇಲ್ಲ. ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಿ, ಗಾಳಿ ನಿಮ್ಮ ಸ್ವಾಧೀನವಿಲ್ಲವಯ್ಯ. ಗಾಳಿ ಬಿಟ್ಟಾಗ ತೂರಿಕೊಳ್ಳುವುದೇ ಜಾಣರ ಲಕ್ಷಣ ಅಂತ ತಿಳ್ಕೊಂಡು ಶರಣರು ಹೇಳ್ಕೊಂಡು ಬಂದಂಗ ಮಡಿವಾಳೇಶ್ವರರ ತತ್ವಜ್ಞಾನ ಅನ್ನತಕ್ಕಂಥ ಅಮೋಘ ಅಮೃತ ಜ್ಞಾನ ಸಪ್ತಾಹ ಅನ್ನತಕ್ಕಂಥ ಗಾಳಿ ಬಿಟ್ಟದ. ಸೊಟ್ಟನ್ನತಕ್ಕಂಥದ್ದೆಲ್ಲ ನಮ್ಮ ಮನಸ್ಸಿನಂದು ಹೋಗಿ ನಿಷ್ಠೂರವಾಗಿರ್ತಕ್ಕಂಥ ಆತ್ಮನನ್ನು ಅರಿಯತಕ್ಕಂಥ ಒಂದು ಸಮರ್ಥ ಶಕ್ತಿ, ಒಂದು ಒಳ್ಳೆಯ ಜ್ಞಾನ ಅನ್ನತಕ್ಕಂಥ ಗಟ್ಟಿನಿಟ್ಟಾಗಿ ನಮ್ಮ ಹೃದಯದ ಉಳಿಯಬೇಕು. ಅಂದಾಗ ಈ ಜ್ಞಾನ ಸಪ್ತಾಹ ಹಚ್ಚಿದಕ್ಕೆ ಸಾರ್ಥಕತೆ ಆಗ್ತದ ಅಂತ ತಿಳ್ಕೊಂಡು ತಾವೆಲ್ಲರೂ ಮಹಾನ್ ಭಾವರು ಇವತ್ತಿನ ದಿವಸ ವೇದಿಕೆಗೆ ಆಗಮಿಸಿರಿ. ಒಂದಿಷ್ಟು ಜನ ಭಾಳಷ್ಟು ದೂರ ಕುಂತಾರ, ಅವ್ರ ಜೊತೆಗೆ ನಾವೇನು ಜಗಳಕ್ಕೆ ಆದಂಗಿಲ್ಲ. ಇಲ್ಲಿ ಬಂದು ಕುಂತ್ರೆ ಏನು ಆಗ್ತೈತಿ ಅಂತ ಅವ್ರಿಗೆ ಆದರೂ ಸಹಿತ ಸ್ವಲ್ಪ ಬೀಡಿ ಸೇರೋದು ತಂಬಾಕು ತಿನ್ನೋದು ಚಟ ಇರ್ತಾವೆ ನೋಡ್ರಿ. ಇಲ್ಲಿ ಬಂದ್ರೆ ಎದ್ದು ಹೋಗೋದು ಮಾಡೋದು ಆಗ್ತೈತೆ ತಿಳ್ಕೊಂಡು ಅಲ್ಲೇ ಕುಂತಾರೆ. ಏನೇ ಇರಲಿ ಒಟ್ಟು ಬಂದಾರಲ್ಲ ಅವ್ರಿಗೊಂದು ದೊಡ್ಡ ಶರಣಾರ್ಥಿ ಇವತ್ತಿನ ದಿವಸ ನಮಗೆ ದೂರ ಯಾಕಲ್ಲಿ ಕುಂತು ಕೇಳಕತ್ತಾರಲ್ಲ. ಅಪ್ಪವ್ರು ಒಂದೊಂದು ಮಾತುಗಳನ್ನು ಹೇಳ್ಕೊಂಡು ಬಂದರು. ನಿನ್ನಿನ ದಿವಸ ನಮಗೂ ಕೂಡ ಶಾಸ್ತ್ರ ಅಭ್ಯಾಸ ಮಾಡಿಸುವಾಗ, ಉಪನಿಷತ್ತುಗಳ ಅಭ್ಯಾಸ ಮಾಡಿಸುವಾಗ ಗುರುಗಳು ಹೇಳ್ತಿದ್ರು, ಆತ್ಮಜ್ಞಾನವನ್ನು ಪಡ್ಕೋಬೇಕಾಗಿತ್ತು, ಅದರ ಜ್ಞಾನ ನಾವು ಮಾಡ್ಕೋಬೇಕಾಗಿತ್ತು ಅಂದ್ರೆ 1000 ಜನರು ನಮ್ಗೆ ಅಪೇಕ್ಷೆ ಇಲ್ಲ. ನೀನೊಬ್ಬ ಕೇಳಾವಿರ್ಬೇಕು, ನಾವು ಒಬ್ಬ ಹೇಳಾವಿರ್ಬೇಕು ಸಾಕಂತಿದ್ರು ಅವರು. ಸತ್ಯವಾದ ಮಾತು ಹೇಳ್ತೀನಿ ಕೇಳ್ರಿ. ಮಡಿವಾಳೇಶ್ವರ ನಡೆದಾಡಿರ್ತಕ್ಕಂಥ ಈ ಪುಣ್ಯಮಯ ಪವಿತ್ರ ಭೂಮಿ ಮೇಲೆ ಗಿಡ ಗಂಪಿ ಕ್ರಿಮಿ ಪಶು ಪಕ್ಷಾದಿಗಳು, ನೆಲದ ಮೇಲಿರ್ತಕ್ಕಂಥ ಭೂಮಿಯಲ್ಲಿ ಕಣಗಳು ಕೂಡ ಮಹಾಂತ 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 ಅಂತ ತಿಳ್ಕೊಂಡು ಅನ್ನುತ್ತಲಿರುತ್ತವೆ. ಯಾಕ ಈ ಪವಿತ್ರ ಪುಣ್ಯಮಯ ಭೂಮಿಯ ಒಂದು ಉದ್ದೇಶ ನೋಡ್ರಿ ಎಷ್ಟು ಸುಂದರವಾಗಿ ಅದ. ನಿಮ್ಮ ಊರೊಳಗ ಉತ್ತರ ವಾಹಿನಿ ಗಂಗೆ ಹರಿತಾಳ. ಉತ್ತರ ವಾಹಿನಿ ಗಂಗೆ ಹರಿತಾಳ ಅಂತಂದಾಕ್ಷಣ ಇನ್ನು ಮುಂದಿನ ದಿನಮಾನಗಳಲ್ಲಿ ಈ ಮಠದ ಒಂದು ಈ ಊರಿನ ಒಂದು ಕೀರ್ತಿ ಮುಗಿಲೆತ್ತರಕ್ಕೂ ಸಾರತಕ್ಕಂಥದ್ದಾಗ್ತದ. ಪುಣ್ಯಾತ್ಮರೇ, ತಾವೆಲ್ಲರೂ ಭಾಳಷ್ಟು ಅನುಭಾವಿಗಳು. ಅಂಥ ಮಡಿವಾಳಪ್ಪ ಅಜ್ಜನ ಒಂದು ಸಹವಾಸ ತಾವೆಲ್ಲ ಮಾಡಿರಿ. ಆ ಅಜ್ಜನ ಸಹವಾಸ ಮಾಡೋದ್ರ ಜೊತೆಗೆ ಒಂದಿಷ್ಟು ತತ್ವಜ್ಞಾನ ಅನ್ನತಕ್ಕಂಥದ್ದು ನಿಮ್ಮ ಜೀವನದೊಳಗೆ ನಿಮ್ಮ ಅಳವಡಿಕೆ ಮಾಡ್ಕೊಂಡು ಬಿಟ್ರಿ ಅಂದ್ರೆ ನಿಮ್ಮ ಜನ್ಮ ಸಾರ್ಥಕತೆ ಆಗ್ತದ ಅಂತ ತಿಳ್ಕೊಂಡು ಹೇಳಿಕೊಡುವ ಸಲುವಾಗಿ ನಮ್ಮ ಜಗದ್ಗುರು ಸಿದ್ಧಾರೂಢರು ಶಾಸ್ತ್ರ ಹೇಳುವಾಗ ಒಂದು 4-8 ಜನ ಕುಂತು ಕೇಳ್ತಿರಂತ. ಆವಾಗ ಯಪ್ಪ ನಾವು 4 ಜನ ಇದ್ದೀವಲ್ಲ, ಏವಲ್ ಬಿಡೋ ಹುಚ್ಚ, ಇಲ್ಲಿ ಇರತಕ್ಕಂಥ ಕಂಬಗಳು ಸಹಿತ ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಂಡಂತವು, ನಾನೇ ಆತ್ಮ ಇದ್ದೀವಂತ ನಾಕತ್ತವು. ಗಿಡಗಂಪಿಗಳಿಗೆ ಗೊತ್ತದ, ಕಂಬಗಳಿಗೆ ಗೊತ್ತದ, ಇಮಾರತಿಗೆ ಗೊತ್ತದ, ಜಡವಾಗಿರ್ತಕ್ಕಂಥ ಭೂಮಿಗೂ ಗೊತ್ತದ ನಾ ಎಲ್ಲ ಬ್ರಹ್ಮ ಸ್ವರೂಪವಿ ಇದ್ದೀನಿ ಅನ್ನುವುದು ಮಂದಮತಿಗಳು ತಗೊಂಡು ಏನು ಮಾಡೋದು, ಇದು ಒಳ್ಳೆಯವರ ಕೆಲಸ ಅದ, ಗಟ್ಟಿನಿಟ್ಟಾಗಿ ಇರತಕ್ಕಂಥ ಶರಣರ ಕೆಲಸ ಇದು, ಹೊರತಾಗಿ ಅಜ್ಞಾನಿಗಳ ಕೆಲಸ ಇದಲ್ಲ ಅಂತ ಜಗದ್ಗುರು ಸಿದ್ಧಾರೂಢ ಶಾಸ್ತ್ರ ಹೇಳುವಾಗ ಹೇಳ್ತಿದ್ರಂತ. ಹಂಗೆ ಎಷ್ಟು ಜನ 100, 200, 300 ಜನ ನೀವೇನು ಬಂದಿರಿ, ನೀವೆಲ್ಲ ಗಟ್ಟಿ. ಮಾಲಿಂಗ ರಂಗರು ಒಂದು ಮಾತನ್ನ ಬರೀತಾರ, ನಿರಂತರವಾಗಿ ಭಗವಂತನ ಚಿಂತನೆ ಮಾಡುವವರ ಸುದ್ದಿ, ನಿರಂತರವಾಗಿ ಸದ್ಗುರುನಾಥನ ಧ್ಯಾನ ಸೇವೆಯನ್ನ ಮಾಡತಕ್ಕಂಥವರು, ನಿರಂತರವಾಗಿ ಪ್ರಪಂಚನೂ ಮಾಡ್ಯಾರ, ಪರಮಾರ್ಥ ಸಾಧನೆಯನ್ನ ಮಾಡತಕ್ಕಂಥವರ ಒಂದು ಚಿಂತನೆ ಒಂದು ಓಳಿಯೊಳಗೆ ಬರೀತಾರವರು. ಎಷ್ಟು ಸುಂದರವಾಗಿ ಅಂತ ಕೇಳಿದ್ರ, ಬ್ರಹ್ಮ ಚಿಂತನೆಯೋಳು 1 ನಿಮಿಷ. ಎದ್ರೊಳಗ್ರಿ? ಸಂಸಾರ ಚಿಂತನೆಯೊಳಗಲ್ಲ, ಆತ್ಮಚಿಂತನೆಯಳು, ಲಿಂಗದ ಚಿಂತನೆಯಳು, ಶಿವನ ಚಿಂತನೆಯಳು, ಅದುವೇ ಪಾರಮಾರ್ಥಿಕ ಶಬ್ದದೊಳಗೆ ಬ್ರಹ್ಮ ಚಿಂತನೆಯಳು ಅಂತ ಬರೆದರು. ಬ್ರಹ್ಮ ಚಿಂತನೆಯೋಳು 1 ನಿಮಿಷ ಇರ್ದೊಡೆ ಹೇಳಲೇನು ಅವನದು. ನೀವೇನು 7 ದಿವಸಗಳ ಪರ್ಯಂತರವಾಗಿ ಜ್ಞಾನ ಸಪ್ತಾಹವನ್ನು ಕೇಳ್ಕೊಳ್ಕೊಂಡ್ರೆ ಅಲ್ಲ, ಇದರ ಒಂದು ಪುಣ್ಯ ಗಣನೆ ಮಾಡ್ಕೊಂತ ಬರ್ತಾರ ಅವರು, ಅಳತೆ ಮಾಡ್ತಾರೆ. ಇದು ಎಷ್ಟು ಪುಣ್ಯದ ಪ್ರತೀಕ ಅದ. ಆತ್ಮಚಿಂತನೆಯನ್ನ ಮಾಡತಕ್ಕಂಥವ್ರು, ಶಿವಾಯ ನಮಃ ಹರಾಯ ನಮಃ ಭಜನೆಯನ್ನ ಮಾಡತಕ್ಕಂಥವರ ಒಂದು ಪುಣ್ಯ ಎಷ್ಟು ಸಂಪಾದನೆ ಆಗ್ತದ ಅಂತ
ಮಗನಾಗಿರ್ತಕ್ಕಂಥವ ಭಗವಾನ್ ವೇದವ್ಯಾಸರನ್ನು ಶುಕ ಮಹರ್ಷಿ ಕೇಳಿದರು. ಅವಾಗ ಅದೇ ಮಾತನ್ನು ಮಹಾಲಿಂಗ ರಂಗರು ಅನುಭವಾಮೃತ ಕಾರದೊಳಗೆ ಬರೀತಾರ. ಬ್ರಹ್ಮಚಿಂತನೆಯೋಳು ಒಂದು ನಿಮಿಷ ಇರ್ದೊಡೆ ಹೇಳಲೇನು ಅವನದು, ತಂದೆ ತಾಯಿಗಳು ಧನ್ಯರು, ಆತನ ಬಂಧು ಬಳಗ ಕುಲವೆಲ್ಲ ಪಾವನ, ಬಂದು ನಿಂದಡೆ ಎಲ್ಲ ಪುಣ್ಯ ಕ್ಷೇತ್ರವೆನಿಸುವುದು ನೋಡ ಮಗನೇ ಅಂತ ಮಹಾಲಿಂಗ ರಂಗರು ಅನುಭವ ಅಮೃತ ಕಾರದೊಳಗೆ ಬರೀತಾರ. ಸುಮ್ಮ ಒಂದು ಸಲ ಆತ್ಮಚಿಂತನೆಯನ್ನ ನಾ ಯಾರಿಗಿದ್ದೇನೆ ಅನ್ನತಕ್ಕಂಥ ಒಂದು ಸುಮ್ಮನ ನೀವು ಚಿಂತನೆ ಮಾಡಕತ್ ಹೊಂಟ್ರಿ ಅಂದ್ರ ಎಷ್ಟು ಪುಣ್ಯ ಅಂದ್ರ ನಿಮ್ಮ ಹೆತ್ತ ತಂದೆ ತಾಯಿಗಳು ಧನ್ಯರು. ಒಬ್ಬ ಶಿವಯೋಗಿ ಒಂದು ಮನೆತನದೊಳಗೆ ಹುಟ್ಟಿದ ಅಂದರೆ ಮನೆಯೊಳಗಿರ್ತಕ್ಕಂಥವರೆಲ್ಲರೂ ನಿರಂತರವಾಗಿ ಪರಮಾರ್ಥ ಸಾಧನೆಯನ್ನ ಮಾಡತಕ್ಕಂಥವ್ರು ಇದ್ರು ಅಂದ್ರ ಅವರನ್ನ ಹೆತ್ತಿರ್ತಕ್ಕಂಥ ತಂದೆ ತಾಯಿಗಳು ಧನ್ಯರು. ಅಷ್ಟೇ ಅಲ್ಲ, ಆತನ ಬಂಧು ಬಳಗ ಕುಲವೆಲ್ಲ ಪಾವನ. ಎಲ್ಲಿ ಬಂದು ಆತ ತನ್ನ ಪಾದಗಳು ಇಡ್ತಾನ ಆ ಪವಿತ್ರವಾಗಿರ್ತಕ್ಕಂಥ ಪಾದಗಳು ಯಾವ ಭೂಮಿ ಮೇಲೆ ಇಟ್ಟಿರ್ತಾನ ಆ ಭೂಮಿ ಸಹಿತ ಕುಲವೆಲ್ಲ ಪಾವನ. ಎಲ್ಲಿ ಬಂದು ನಿಂದಿರ್ತಾನ ಅದು ಪುಣ್ಯ ಕ್ಷೇತ್ರವೆನಿಸುವುದು ನೋಡ ಅಂತ ತಿಳ್ಕೊಂಡಂಗ ಅಪ್ಪ ಮಡಿವಾಳಪ್ಪ ಜನ್ಮ ತಾಳಿದ ಭಗವಂತನ ಆಜ್ಞೆಯನ್ನು ಪಡೆದುಕೊಂಡು ಶಂಕರ ಅಂದರೆ ಸಾಕು ಜ್ಞಾನ ಭಾಸ್ಕರ, ಶಂಕರ ಅಂದರೆ ಬೆಳಕನ್ನು ನೀಡತಕ್ಕಂಥ ಒಂದು ವ್ಯವಸ್ಥೆಯೊಳಗ ಸೂರ್ಯನಿಗೆ ಶಂಕರ ಹೆಂಗ ಅನ್ಕೊಂಡು ಬಂದರ ಆ ಸೂರ್ಯ ಜಗದೊಳಗಿರ್ತಕ್ಕಂಥ ಕತ್ತಲೆಯನ್ನ ಯಾವ ರೀತಿಗೆ ಜಗತ್ತಿನೊಳಗಿದ್ದ ಕತ್ತಲೆಯನ್ನ ಕಳಿತಾನ ಅದರಂತೆ ಮಡಿವಾಳ ಅನ್ನತಕ್ಕಂಥ ಜ್ಞಾನ ಭಾಸ್ಕರ ಜನರ ಮಧ್ಯದೊಳಗೆ ಅಡಗಿರತಕ್ಕಂಥ ನಾನು ನೀನು ದೊಡ್ಡವ ಸಣ್ಣವ ಆ ಜಾತಿ ಈ ಜಾತಿ ಸಂಸಾರ ವ್ಯಾಮೋಹ ಬಲೆ ಮಾಯಾ ಮೋಹ ಅಜ್ಞಾನ ಭ್ರಾಂತಿ ಅನ್ನತಕ್ಕಂಥ ಜನನ ಹಿಡಿದುಕೊಡೋ ಪರ್ಯಂತರವಾಗಿ ಮರಣದ ಪರ್ಯಂತರವಾಗಿ ಎಷ್ಟು ಅದವ ಎಲ್ಲ ದುಃಖಗಳನ್ನು ಕಳೆದು ನಿರಂತರವಾಗಿ ಆತ್ಮ ಜ್ಯೋತಿಯಾಗಿರ್ತಕ್ಕಂಥ ಜ್ಞಾನದ ಬೋಧನೆಯನ್ನು ಮಾಡತಕ್ಕಂಥ ಸಮರ್ಥ ಸದ್ಗುರು ಮಡಿವಾಳೇಶ್ವರರು ಇಲ್ಲಿ ಬಂದು ಪಾದ ಇಟ್ಟರು. ಇದು ಪುಣ್ಯಮಯ ಭೂಮಿ ಆಯಿತು. ತಾವೆಲ್ಲರೂ ಈ ಪುಣ್ಯಮಯ ಭೂಮಿ ಒಳಗೆ ಬಂದು ಸುಮ್ಮನೆ ಇಲ್ಲಿ ಬಂದು ಕುಂತು ಇಲ್ಲಿರ್ತಕ್ಕಂಥ ಮಣ್ಣನ್ನು ಸಹಿತ ನಿಮ್ಮ ಭಸ್ಮಕ ಹಣಿ ಭಸ್ಮ ಅಂತ ತಿಳಿದುಕೊಂಡು ಹಣಿ ಮೇಲೆ ಇಲ್ಲಿ ಇದ್ದಿದ್ದು ಮಣ್ಣು ಹಚ್ಚಿಕೊಂಡ್ರು ಸಹಿತ ನೀವು ಮಾಡಿರ್ತಕ್ಕಂಥ ಪಾಪ ಕರ್ಮ ಸಹಿತ ನಾಶ ಆಗ್ತದೆ ಪುಣ್ಯಾತ್ಮರೇ. ಇದು ಶಾಶ್ವತವಾಗಿರ್ತಕ್ಕಂಥ ಮಾತು. ಅದೆಲ್ಲ ಬಿಟ್ಟು ನಾವೇನು ಮಾಡಾಕತ್ತೀವಿ ಅಂತ ಕೇಳಿದ್ರೆ ಅಜ್ಜವ್ರ ಪರಿ ಕಷ್ಟ ಎಷ್ಟು ಅದ ಕೇಳಿ 4 ಜನ ಉದ್ಧಾರ ಆಗಲಿ, ನಾವಂತೂ ಉದ್ಧಾರ ಮಾಡಾಕನ ಬಂದಿವಿ, ಜನರು ಉದ್ಧಾರ ಆಗಲಿ ಅಂತ ತಿಳ್ಕೊಂಡು ಸತ್ಯ ಸಂಕಲ್ಪಕ ದಾತ ಭಗವಾನ ಹೈ ಅಂತ ಸಂತರು ಹೇಳ್ಕೊಂಡು ಬಂದಂಗ ಸಂಕಲ್ಪ ನಮ್ಮದು ಹಿಂಗೆ ಇರಬೇಕು, ಸತ್ಯ ಸಂಕಲ್ಪ ಇರಬೇಕು. ನಾ ಮೊದಲೇ ಒಂದು ಶ್ಲೋಕ ಹೇಳ್ಕೊಂಡು ಬಂದೆ. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ, ನೆಮ್ಮಿ ನಿಜ ಮುಕ್ತಿಯನ್ನು ಪಡೆಯದೆ ಮನುಜ. 5 ದಿವಸಗಳು ಹೋಗಿಬಿಟ್ಟು ಮಜಾ ಹೇಳ್ತೀನಿ ಕೇಳ್ರಿ. ಮನುಷ್ಯನಿಗೆ ಅವಸ್ಥೆಗಳು ಎಷ್ಟು? 3. ನಿಮ್ಮ ಲೆಕ್ಕನಾಗ ಬಾಲ್ಯ ಯೌವನ ಮುಪ್ಪ ಇವಕನ 3 ಅವಸ್ಥೆ ಅಂತ ಶಾಸ್ತ್ರದೊಳಗೆ ಹೇಳ್ಕೊಂಡು ಬಂದಾರ. ಬಾಲ್ಯ ಯೌವನ ಮುಪ್ಪ ಇದು ದೇಹಕ್ಕೆ. ಅದರಂತೆ ಈ ಸದ್ಯ ನೀವು ಎಚ್ಚರದಾಗಿದ್ದರೆ ನಿದ್ದಿಗಣ್ಣಾಗಿದ್ದೀರಿ ಮತ್ತೆ ಎಚ್ಚರದಾಗಿದ್ದಿ ಒಪ್ಕೊಂಡ ಈ ಮಾತು. ಇದಕ್ಕೆ ಜಾಗ್ರ ಅಂದಾರ. ಇವತ್ತು ಎಷ್ಟನೇ ದಿವಸದ್ರಿ ಪ್ರವಚನ? 5ನೇ ದಿವಸದ ವ್ಯವಸ್ಥೆ ಹೇಳ್ತೀನಿ ಕೇಳ್ರಿ. ಇದು ಜಾಗ್ರ. ಪಂಚ ಜ್ಞಾನೇಂದ್ರಿಯಗಳ ಮುಖಾಂತರವಾಗಿ ಸಮಸ್ತ ವ್ಯವಹಾರವನ್ನ ಮಾಡತಕ್ಕಂಥ ನೇತ್ರಸ್ಥಾನದೊಳಗ ಆ ಜೀವಾತ್ಮ ಕುಳಿತುಕೊಂಡು ಎಲ್ಲ ವ್ಯವಹಾರವನ್ನು ಮಾಡತಕ್ಕಂಥ ಸ್ಥಾನವೇ ವಿಶ್ವನಾಗಿ ಜಗತ್ಕರ್ತನಾಗಿರ್ತಕ್ಕಂಥದ್ದು. ಒಂದು ಅವಸ್ಥೆಗೆ ಜಾಗ್ರ ಅಂತಾರ. ಊಟ ಮಾಡಿ ಮಲ್ಕೊಂಡ್ರಿ ಕನಸು ಬಿತ್ತು, ಅದಕ್ಕೇನಂದಾರ ಸ್ವಪ್ನಾವಸ್ಥೆ. 2ನೇದಿದು ಮೊದಲು ಜಾಗ್ರದ ಅವಸ್ಥೆ ಪ್ರಥಮ ದಿವಸ, 2ನೇ ದಿವಸ ಸ್ವಪ್ನಾವಸ್ಥೆ ವಿಷಮ ಸಂಸಾರವಿದನು ಕನಸೆಂದರಿ. 3ನೇ ಅವಸ್ಥೆ ಸುಷುಪ್ತಿ ಅವಸ್ಥೆ ಗಾಢವಾದ ನಿದ್ರೆ. ಪರಸುಖವನ್ನು ನಿದ್ರೆ ಬೆರೆಸಿ ಮಾಯಾವೃತ್ತೀಕರಣದಿ
ಪ್ರಾಜ್ಞೆ ಬೆಸರು ದರಿವೆ ಅಂತ ತಿಳ್ಕೊಂಡು ಶ್ರೀ ನಿಜಗುಂಡ್ರು ಅದಕ್ಕೆ ಲಕ್ಷಣೆಯನ್ನು ಬರ್ಕೊಂಡ್ಬಂದಾರ. ಮೂರನೇ ಅವಸ್ಥೆ ಗಾಢವಾದ ನಿದ್ರೆ, ಸುಷುಪ್ತಿ ಅವಸ್ಥೆ, ಮೂರನೇ ದಿವಸದ್ದು. ನಿನ್ನೆ ಈ ಮೂರೂ ಅವಸ್ಥೆಗಳು ಪ್ರತಿಯೊಬ್ಬರಿಗೂ ಸರಳ ರೀತಿಯಾಗಿ ಬರ್ತಾವ. ಪ್ರಯತ್ನ ಮಾಡೋದು ಗರ್ಜಿಲ್ರಿ. ಈ ಮೂರು ಅವಸ್ಥೆಗಳು ಜಾಗ್ರ, ಸ್ವಪ್ನ, ಸುಸುಪ್ತಿ, ಈ ಮೂರು ಅವಸ್ಥೆಗಳು ಪ್ರತಿಯೊಬ್ಬ ಮನುಷ್ಯರಿಗೆ ಪ್ರಯತ್ನ ಮಾಡ್ಲಾರ್ದೆ ಇರ್ಲಿ, ಮೂರು ಅವಸ್ಥೆಗಳು ಬರ್ತಾವ. ನಾಲ್ಕನೇದೊಂದೈತ್ರಿ ತೂರ್ಯ ಅವಸ್ಥೆ. ಏನ್ರಿ ತೂರ್ಯ ಅವಸ್ಥೆ ಅಂದ್ರೆ ನಿನ್ನಿನ ದಿವಸ ಹೇಳ್ಕೊಂಡು ಬಂದೀವಿ. ಆ ಮಾತನ್ನ ಅರ್ಥ ಯಾರು ಮಾಡ್ಕೊಂಡಿರ್ತಾರ ಅವ್ರಿಗೆ ಗೊತ್ತಾಗ್ತದ. ಏನ್ರಿ ತೂರ್ಯ ಅವಸ್ಥೆ ಅಂದ್ರ ಇಷ್ಟು ಜನ ಏನೋ ಭಕ್ತಾದಿಗಳು ಬಂದಿವಿ, ಆ ತೂರ್ಯ ಅವಸ್ಥೆ ನಮ್ಮಲ್ಲಿ ಬಂದದು ಅಥವಾ ಇಲ್ಲೋ ಅಂತ ನಾವು ತಿಳ್ಕೊಬೇಕು. ನಾ ಹೇಳೋ ಮಾತನ್ನ ನಿಮ್ಗೆ ಗೊತ್ತಾಗ್ತವ. ಹೆಂಗ್ರಿ ಅಂದ್ರ ಬೆಳಗಿನ ಜಾವ ಹಿಡಿದುಕೊಂಡು ಕೆಲಸ ಮಾಡ್ಕೋಂತ ಇರುತ್ತಲಿರುವಾಗ ಹೊರಗಿನ ಎಲ್ಲ ವ್ಯವಹಾರಗಳನ್ನ ಮಾಡುತ್ತಲಿದ್ದರೂ ಕೂಡ ವ್ಯಾಪಾರ ಮಾಡಾಕತ್ತನ, ಉದ್ಯೋಗ ಮಾಡಾಕತ್ತನ, ಸಂಪತ್ತು ಗಳಿಸಾಕತ್ತನ, ರತಿ ಸುಖಾದಿಗಳನ್ನ ಭೋಗ ಮಾಡಾಕತ್ತನ. ಅಷ್ಟೇ ಎಲ್ಲ ಕೋಟಿ ರೊಕ್ಕ ಕಳಿತನ, ಕೋಟಿ ರೊಕ್ಕ ಹಾಕ್ತನ. ಹಾನಿ ಹಳಿವು ಇವೆರಡನ್ನ ಬಿಟ್ಟು ಎಲ್ಲ ವ್ಯವಹಾರಗಳು ಹೊರಗೆ ಮಾಡ್ಕೊಂತನ. ಮನಸ್ಸಿನಲ್ಲಿ ಮಾತ್ರ ಶಿವ ಭಜನೆ ನಿರಂತರವಾಗಿ ಆತನ ಹೃದಯದೊಳಗೆ ನಡೆದಿತ್ತು ಅಂದ್ರ ತೂರ್ಯ ಅವಸ್ಥೆ ಅಂತ ಕರ್ಕೊಬರ್ತಾರೆ. ಹೆಂಗ್ರಿ? ಈಗ ನೀವೆಲ್ಲ ಕೇಳಾಕತ್ತೀರಿ, ನಾವು ಹೇಳಾಕತ್ತೀವಿ. ಮನ್ಯಾಗಿದ್ದಕ್ರೆ ನೀವು ರೊಟ್ಟಿ ಮಾಡ್ತೀರಿ, ಒಣಗಿ ಮಾಡ್ತಿರ್ತೀರಿ, ವ್ಯಾಪಾರ ಮಾಡ್ತಿರ್ತೀರಿ, ಹೊಲ್ದಾಗ ಹೋಗುತ್ತಲಿರುವಾಗ ಏನು ಕೆಲಸ ಮಾಡಿದ್ರು ಹೃದಯದ ಮಧ್ಯದೊಳಗೆ ಓಂಕಾರದೊಂದುಬಿ ಗುರು ಕೊಟ್ಟ ಮಹಾಮಂತ್ರ ನಮ್ಮ ಮನುಷ್ಯನಾಗ ನಡೆದಿತ್ತು ಅಂದ್ರೆ ತೂರ್ಯ ಅವಸ್ಥೆ ಬಂದದ ಅಂತ ತಿಳ್ಕೊಬೇಕು. मी काय सांगितले कळलं का नाही? ನಾ ಹೇಳಕ್ಕೆ ತಿಳಿದೋದಿಲ್ರಿ. ಏನೋ ಭಾಷೆ ಹೇಳಕತ್ತ ನಮಗೇನು ತಿಳಿಯಲಾಗ್ಯದ ಅನ್ನಕತ್ತೀರಿ ನೀವು. ಲಮಾಣಿ ಭಾಷೆ ಬರ್ತಾವ್ರಿ ನಿಮ್ಗೆ? ಬರ್ತಾವ? ಇಲ್ಲ. ಯಾಕೆ ಬರಂಗಿಲ್ಲ? ಅವ್ರ ಸಂಘ ಮಾಡಿಲ್ಲ ನಾವು. ಅವ್ರ ಸಂಘ ಮಾಡ್ದೇವಂದ್ರೆ ಲಮಾಣಿ ಭಾಷೆ ಬರ್ತಾವ. ಪಾರಮಾರ್ಥಿಕ ಶಬ್ದಗಳ, ಸಂಸ್ಕೃತ ಶಬ್ದಗಳ ಅರಿವು ನಮಗಾಗಬೇಕಾದ್ರೆ ಅವುಗಳ ಜೊತೆಗೆ ಸಂಘ ಮಾಡ್ಬೇಕು. ಅದಕ್ಕೆ ಅಪ್ಪಗಳು ತಲೆ ಹೊಡ್ಕೊತಾರೆ, ಬರ್ರಿ 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 ಕೇಳ್ರಿ. ನಿಮಗ ತೂರ್ಯ ಅವಸ್ಥೆ ಬಂದದ ಅಂದ್ರೆ ಜಗತ್ತಿನೊಳಗ ನಿಮ್ಮಷ್ಟು ಕಲ್ಯಾಣ ಕರ್ತುನೇ ಯಾರು ಇಲ್ಲ ಅಂತ ಶಾಸ್ತ್ರ ಬರ್ಕೊಂಡ್ಬರ್ತಾರ. ನಿರಂತರವಾಗಿ ಮನದೊಳಗ ಧ್ಯಾನ ನಡೆದಿರ್ಬೇಕು, ಹೊರಗೆಲ್ಲ ವ್ಯಾಪಾರ ಉದ್ಯೋಗವನ್ನ ಮಾಡ್ತಾ ಇರ್ಬೇಕು. ಅಂತ ಅವಸ್ಥೆ ನಿಮಗೆ ಬಂದಿತ್ತು ಅಂದ್ರೆ ತೂರ್ಯ ಅವಸ್ಥೆ. ಇನ್ನು ಐದನೇದಾಗಿರ್ತಕ್ಕಂಥ 5ನೇ ದಿವಸದ ಪ್ರವಚನ ಇವತ್ತ ತೂರ್ಯಾತೀತ ಅವಸ್ಥೆ. ಜಾಗ್ರದಲ್ಲಿ, ಸ್ವಪ್ನದಲ್ಲಿ, ಸುಸುಪ್ತಿಯಲ್ಲಿ ಏನು ಬೇಕಾದ ಎಲ್ಲ ವ್ಯವಹಾರ ಮಾಡುತ್ತಲಿದ್ದರೂ ಮನದಲ್ಲಿ ತನ್ನ ವೃತ್ತಿ, ಅದೇ ಒಂದು ಮನಸ್ಸು ಓಂಕಾರ ದುಂದುಬಿ ನಿರಂತರವಾಗಿ ನುಡಿಯತಕ್ಕಂಥದ್ದನ್ನ ತಾನು ಕೇಳ್ತಾ ಇದ್ದ ಅಂದ್ರೆ ಅದಕ್ಕೆ ತೂರ್ಯಾತೀತ ಅವಸ್ಥೆ ಅಂತ ಶಾಸ್ತ್ರದೊಳಗೆ ಕರ್ಕೊಂಡ್ಬರ್ತಾರ. ಇವತ್ತಿನ ದಿವಸ ಅದೇ ವಿಷಯದ ಬಗ್ಗೆ 5ನೇ ದಿವಸದ ಒಂದು ಪ್ರವಚನ ಮಾಲಿಕೆ ಐತಿ. ಪುಣ್ಯಾತ್ಮರೇ, ಇದನ್ನು ನೀವು ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಪ್ಪ ಅಂತ ಸ್ಪಷ್ಟವಾಗಿ ಹೇಳ್ಕೊಂಡು ಬರ್ತಾರೆ ಪುಣ್ಯಾತ್ಮ. ಎಷ್ಟು ಸುಂದರವಾಗಿ ಹೇಳ್ತಾ ನೋಡ್ರಿ. ಸುಮ್ಮನೆ ಕಾಲವನ್ನು ಕಳೆದು ಸಾವುದುಚಿತವೇ, ನೆಮ್ಮಿ ನಿಜ ಮುಕ್ತಿಯನ್ನು ಪಡೆಯದೆ ಮನುಜ. ಅರೇ ಪುಣ್ಯಾತ್ಮ, ಎಷ್ಟು ಜನ್ಮಗಳನ್ನ ನೀ ಎತ್ತಿ ಬಂದಿದಿ ಈ ಭೂಮಂಡಲಕ್ಕ ಅಂತ ಕೇಳಿದ್ರ ನಿಜಗುಂಡ್ರ ಲೆಕ್ಕ ಹೇಳ್ಕೊಂಡು ಬಂದಾರ. ಇಡೀ ಭೂಮಂಡಲವನ್ನು ಒಂದು ಒಳ್ಳಿನಾಗ ಹಾಕಿ ಕುಟ್ಟಿ ಈ ಮಣ್ಣನ್ನ ಆಕಾಶಕ್ಕೆ ಹಾರಿ ಹೋಗದ್ರ ಎಷ್ಟು ಧೂಳಿ ಕಣಗಳು ಕಾಣಿಸ್ತವ. ಅಷ್ಟು ಜನ್ಮಗಳನ್ನ ಎತ್ತಿ ಬಂದಿದೆ, ಹುಟ್ಟಿದೆ, ಸತ್ತಿದೆ, ಹುಟ್ಟಿದೆ. ಇನ್ನರೆ ಬುದ್ಧಿ ಬೇಕೇನ್ ಬೇಡ ನಿನಗ? ಎಷ್ಟು ದುಃಖಗಳು ಈ ಪ್ರಪಂಚದೊಳಗ ಮೂಡ್ಯವ ಅವಾದ ಅಂತಿದ್ರ ಜನನ ಹಿಡಿದುಕೊಂಡು ಮರಣದ ಪರ್ಯಂತರವಾಗಿ ಲೆಕ್ಕ ಮಾಡಿದ್ರು ಶ್ರೀಮನ್ ನಿಜಗುಂಡ್ರು. ಜನನ, ಮರಣ, ರುಜೆ, ಭಯ, ಶೋಕ, ಜರೆ, ಬಡತನ, ಹಾನಿ, ಹಳಿವು, ವಿರಹ, ವಿಷಯರತಿ, ವಿರಹ, ಸಂತಾಪ, ಚಿಂತನೆ, ಬುದ್ಧಿ ಗಲಿಯದೆ ಮನುಜ. ಸುಮ್ಮನೆ ಕಾಲವನ್ನು ಕಳೆದು ಸಾವುದುಚಿತವೇ. ಇಲ್ಲಿ ಕಾಕ ಕುಂತನ ಸುಮ್ಮ ಅವ್ರಿಗೆ ಕೇಳ ಬದಲೇ ನಿಮಗೂ ಎಲ್ಲ ಕೇಳ್ತೇನ. ನೀವೆಲ್ಲ ಎಂದ ಸಾಯ್ತೀರಿ ಅಂತ. ಏನ್ ಸಾಯ್ತೀವಿ? ನನ್ನ ಪ್ರಶ್ನೆ ಮನಸ್ಸಿನಾಗ ಮೊದಲು ಇಟ್ಕೋರಿ. ಏನೇನು ಭಾವಗಳು ಉತ್ಪತ್ತಿ ಆಗ್ತಾವ ಹೃದಯದೊಳಗೆ ನೋಡ್ಕೊಳ್ಳಿ, ಕನ್ನಡಿ ಹಿಡ್ಕೊಂಡು. ನಾ ಕೇಳಿನೇನು ನೀವೆಲ್ಲರೂ ಎಂದ ಸಾಯ್ತೀರಿ ಅಂತ.
ಒಬ್ಬೊಬ್ರು ಮನುಷ್ಯನೇ ಒಂದೊಂದು ಉತ್ತರ ಹೊಂಟ ನಂಗೆ ಗೊತ್ತದ. ಶೆಟ್ಟಿಕವ ಯಾವಾಗ ಕರಿತಾಳ ಅವಾಗ, ಪರಮಾತ್ಮ ಯಾವಾಗ ಕರಿತಾನ ಅವಾಗ, ದೇಹದ ಪ್ರಾರಬ್ಧ ಭೋಗ ಯಾವಾಗ ಮುಗಿತದ ಅವಾಗ. ಹಿಂಗೆ ಅನ್ನಕತ್ತಿರಿಲ್ಲ, ಹಿಂಗೆ ಅನ್ನಕತ್ತಿರಿಲ್ಲ. ಎಂದು ಸೈತಿರಿ ಅಂತ ಶಾಸ್ತ್ರಿ ಕೇಳ್ಯಾನಂದ್ರ ನಂದು ದೇಹದ ಪ್ರಾರಬ್ಧ ಎಂದು ಮುಗಿತು ಅಂದ, ಪ್ರಾಣವಾಯು ಯಾವಾಗ ಹೋಗ್ತದ ಅವಾಗ ಅನ್ನಕತ್ತಿರಿಲ್ಲ. ಓರಿಪ ಒಬ್ಬೊಬ್ರು ಹಿಂಗ ಅನ್ನಕತ್ತಾರ, ನಾವು ಸಹ್ಯದ ಹುಟ್ಟ ತೊಗೊಂಡು ಇವನಿಗೇನು ಮಾಡೋದದ ತಂತ ಪುರಾಣ ಹೇಳಿ ಹೋಗ್ಬೇಕಿಲ್ಲ ಅಂತ ನೀವು ಒಬ್ಬೊಬ್ರು ಅನ್ನಕತ್ತಾರ. ಕೆಲವೊಂದಿಷ್ಟು ಜನರಿಗೆ ಸಿಟ್ಟನ್ನು ಬಂದದ, ಕೆಲವೊಂದಿಷ್ಟು ಜನರಿಗೆ ತಿಳಿದುಕೊಳ್ಳುವ ಕುತೂಕ್ಷೆ, ಜಿಜ್ಞಾಸು, ಮುಮುಕ್ಷತ್ವನು ಕೆಲವೊಂದಿಷ್ಟು ಬುದ್ಧಿಜೀವಿಗಳಲ್ಲಿ ಬಂದದ. ಎಂದು ಸೈತೀರಿ ಅಂತ ಕೇಳಿದಾಕ್ಷಣ ಉತ್ತರ ಹೇಳ್ತೀನಿ ಕೇಳ್ರಿ. ಜನ್ಮ ಅಂದ್ರೆ ಏನ್ರಿ? ಹುಟ್ಟು. ನಿಮ್ಮ ಲೆಕ್ಕನಾಗಿರೋದು ಜನ್ಮ ಅಂದ್ರೆ ಏನು? ಹುಟ್ಟು. ನೋಡ್ರಿ ನಾ ಹೆಂಗ್ ಶಬ್ದ ಬಳಕೆ ಮಾಡ್ತೀವಿ. ಜ ಅಂದರೆ ಜನನ, ಮ ಅಂದ್ರ ಮರಣ. ಜ ಅಂದರೆ ಜನನ, ಮ ಅಂದರೆ ಮರಣ. ಇವೆರಡೂ ಕೂಡಿಸಿ ಜನ್ಮ ಅಂತು, ಹೌದಲ್ಲ? ವಿಚಾರ ಮಾಡ್ರಿ, ಶಾಸ್ತ್ರ ಬರೀತದ, ಉತ್ತಿಷ್ಠತ ಜಾಗ್ರತ 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 ಪ್ರಾಪ್ಯವರ ನಿಬೋಧಿತ. ಭಗವಂತ 100 ಆಯುಷ್ಯ ಕೊಟ್ಟನ, 100 ಆಯುಷ್ಯ ಆಗೋ ಪರ್ಯಂತರವಾಗಿ ನಯನ್ ಸಾಯಂಗಿಲ್ಲ ಅಂತ ಅನ್ಕೊಳಕೊತ್ತೀವಿ. ಏನಾತ್ಮೀಯ ಬಂಧುಗಳೇ, ತಾಯಿ ಗರ್ಭದೊಳಗ ಶಿಶು ಯಾವಾಗ ಜನ್ಮ ಆಯಿತು, ಶಿಶು ಯಾವಾಗ ತಾಯಿ ಗರ್ಭದೊಳಗ ಮೂಡಿತು, ಅವಾಗಲೇ ಜನನಾಗ್ಯದ. ಜನನ ಯಾವಾಗ ಆಗ್ಯದ ಅದರ ಜೊತೆಗೇನೆ ಮರಣ ಬೆನ್ ಹತ್ತದಲ್ಲ, ಹತ್ತಿಲ್ಲ? ತಾಯಿ ಗರ್ಭದೊಳಗ ಯಾವಾಗ ಶಿಶು ಮೂಡ್ಯದ, ಜನನ ಯಾವಾಗ ಆಗ್ಯದ ಅದರ ಜೊತೆಗೇನೆ ಮರಣ ಬೆನ್ ಹತ್ತದ. ಆಗುತ್ತಿವೆ ವಾರ ಸಂವತ್ಸರಗಳು, ಆಗುತ್ತಿವೆ ಉದಯ ವಾಸ್ತಗಳು, ಹೋಗುತ್ತಿವೆ ವಾರ ಸಂವತ್ಸರಗಳು. ಉದಯ ಆಗಕತ್ತನ ಸೂರ್ಯ, ಅಸ್ತಾಗಕತ್ತನ, ವಾರ ಹೋಗಕತ್ತವ, ತಿಂಗಳು ಹೋಗಕತ್ತವ, ಮಾಸಗಳು ಹೋಗಕತ್ತವ, ವರ್ಷಗಳು ಗತಿಸಿ ಹೋಗಿಬಿಟ್ಟವ. ತಾಯಿ ಗರ್ಭದಿಂದ ಯಾವಾಗ ಈ ದೇಹ ಉದಯ ಆಗಿ ಇಲ್ಲಿ ತಕ್ಕ ಬಂದದ, ಅಲ್ಲಿಯ ಪರ್ಯಂತ ಹೇ ದೇಹನ ಅತ್ತ 46 ವಯ ಹೇ. ಇದಕ್ಕೆ ಸದ್ 45-46 ವಯಸ್ಸದವು. ನಿಮ್ಗಂದ್ರೆ ನೀವು ಸಿಟ್ಟಿಗೆ ಬರ್ತೀರಿ, ನನ್ನೆಗೆ ಹಾಕೊಂಡು ಹೇಳ್ತೀನಿ ರೀ. ಯಾಕಂದ್ರೆ ನನಗೇನ 3 ದಿನ ಇಲ್ಲಿ ಇರೋದು, ಎಲ್ಲಿ ಕಿರಿಕಿರಿ ಅದು ಹೇಳೋದನ್ನೇ ಬೇಡ. 45-46 ವಯಸ್ಸಿಗೆ ಸದ್ಯ ಆಗ್ಯಾವ. ತಾಯಿ ಗರ್ಭದಿಂದ ಇಲ್ಲಿ ಪರ್ಯಂತರವಾಗಿ ನಾವು ಬಂದೀವಿ. ಉದಯ ಆಗ್ಯಾವ, ಅಸ್ತಾಗ್ಯಾವ, ತಿಂಗಳು ಹೋಗ್ಯಾವ, ವಾರ ಹೋಗ್ಯಾವ, ಸಂವತ್ಸರ ಹೋಗ್ಯಾವ. 45 ಸಂವತ್ಸರ ಹೋಗ್ಯಾವ ಅಂತಂದಾಕ್ಷಣ ಯಾರಿಗೆ 40 ಆಗ್ಯಾವ, 20 ಆಗ್ಯಾವ, 70 ಆಗ್ಯಾವ, 80 ಆಗ್ಯಾವ. ಇಷ್ಟೆಲ್ಲ ಹೋಗಿದ್ದ ದಿವಸಗಳು ಏನು ಸತ್ತ ದಿವಸ, ಏನು ಇದ್ದ ದಿವಸ ಹೇಳಿ? ಈಗೆಲ್ಲ ಹೋಗ್ಯಾವ ಅಂತ ಹೊಳ್ಳಿ ಬರ್ತಾವೇನೋ? ते परत येतात का? नाही, ते परत येत नाही. आता गेले ते गेले, ಕೇವಲ ಆಠವಣ್ ರಾहिले. ಹೋಗಿವ ದಿವಸಗಳು ಬರಂಗಿಲ್ಲ, ಸುಮ್ಮನೆ ನೆನಪು ಮಾತ್ರ ಉಳಿದದ ಅಟ್ಟೆ. ನಾ ಅದಕ್ಕೆ ನಿಮಗೆ ಕೇಳ್ತೇನೆ, ಹೋಗಿದ ದಿವಸಗಳು ಹೊಳ್ಳಿ ಬರ್ತಾವೇನು? ಬರಂಗಿಲ್ಲ ಅಂತಂದಾಕ್ಷಣ ಸತ್ತ ದಿನಗಳು ಏನು ಇದ್ದ ದಿನಗಳು? ಖರೆ ಹೇಳ್ಕಾಕನಿ, ಸತ್ತಿ ದಿನಗಳು ಅಂದ್ರೆ 70 ವರ್ಷ ಈ ದೇಹ ಸತ್ತದಂದಂಗ ಆಯ್ತಲ್ಲ, 45 ವರ್ಷ ಈ ದೇಹ ಸತ್ತದಂದಂಗ ಆಯ್ತಲ್ಲ, ಹೌದಲ್ಲ? ಇನ್ನೇನಪ್ಪ ಉಳ್ದಾವ್ ನೋಡ್ರಿ. ಉಳ್ದಿನ ಅಂದ್ರೆ ಗೊತ್ತಾಗ್ತಲ್ಲ, ಜೀತಾಳ ಬರ್ಸಿರ್ತೀನಿ ಸಾವುಕಾರ ಅಂತಕ, 1 ವರ್ಷ ಈ ಉಗಾದಿ ಹಿಡ್ಕೊಂಡು ಮುಂದಿನ ಹೋಗಾತಕ್ಕಪ್ಪ. ಅದ್ರೊಳಗೆ ಸುಟ್ಟಿ ಗಿಟ್ಟಿ ಮಾಡಿರ್ತೇವಲ್ಲ, ಮುಟ್ಟಿಸ್ಬೇಕಲ್ಲ. 8 ದಿನ ಉಗಾದಿ ಮುಗಿದ್ಬೇಕು, 8 ದಿನ ನೀನು ಸುಟ್ಟಿಯವ, ಅವಿಡ ದುಡ್ದು ಹೋಗಪ್ಪ ಅಂತ ಹೇಳಿ. ಯಾಕಂದ್ರೆ ಬೇಕು ಬೇಡ ಮನಸ್ಸಲ್ಲೇ ದುಡ್ದು ಹೋಗ್ಬಿಡ್ತೀವಿ. ಈಗೇನವ ಉಳಿದ ದಿನಗಳವ, 8 ದಿವಸ ಉಳಿತೀವಿ, ಅಷ್ಟೇ ದಿವಸ ನಾವು ಈ ಸದ್ಯ ಇರ್ತೀವಿ. ಅಂದ್ರೆ ಹೋಗಿದ್ದ ದಿನಗಳು ಸತ್ತ ದಿನಗಳು, ಏನಿದ್ದ ದಿನಗಳು. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ? ಹೋದ ದಿನಗಳು ಹೊಳ್ಳಿ ಬರಂಗಿಲ್ಲವು. ಇಂದು ನಾಳೆ ಎನ್ನದ ಈಗಲೇ ಸುಕೃತ ಒಡೆ, ಮುಂದಾವ ಗಳಿಗೆಗೆ ಏನೇನವುದೋ ಎಲೆ ಮನುಜ. ತನುವೇನು ಶಾಶ್ವತವೇ, ಮನಕ್ಕೆ ನಿಶ್ಚಲ ವಿಹುದೆ. ತನುಜನು ಆಜ್ಞಾಧರನೆ, ವನಿತೆ ಅನುಕೂಲನಿಗೆ. ಇನ್ನು ಮುಂದೆಯಾದರೂ ಸಹಿತ ಮುಂದಿನ ದಿನಮಾನಗಳಲ್ಲಿ ಓದು ಒಳ್ಳೆ ಬರಂಗಿಲ್ಲವು. ಮುಂದಿನ ದಿನಮಾನಗಳಲ್ಲಿ ಯಾದರೂ ಕೂಡ ಭಗವಂತನ ಚಿಂತನೆಯನ್ನ ಮಾಡೋ.
ಒಂದೊಂದು ಶಬ್ದಗಳನ್ನು ಬಳಸಿ ಹೇಳಿದ್ರೆ ಪುಣ್ಯಾತ್ಮರು, ಇಷ್ಟೆಲ್ಲ ಜನ್ಮಗಳನ್ನ ತಿರುಗಿ ಬಂದಿದೆ, ಅನಂತ ದುಃಖಗಳು ನಿನಗದವ. ಜನ್ಮ ಹಿಡಿದುಕೊಂಡು ಮರಣದ ಪರ್ಯಂತರವಾಗಿ, ಒಂದಲ್ಲ ಎರಡಲ್ಲ, ಜನ್ಮ ಮರಣ, ರುಜೆ, ಭಯ, ಶೋಕ, ಜರೆ, ಬಡತನ, ಹಾನಿ, ಹಳಿವು, ವಿರಹ, ವಿಷಯರತಿ, ಸಂತಾಪ, ಚಿಂತನೆ, ಇಷ್ಟೆಲ್ಲ ದುಃಖಗಳು ಇದ್ದರೂ ಕೂಡ ಇನ್ನ ನಿನಗೆ ಬುದ್ಧಿ ಬರಲಿಲ್ಲ ಅಂದ್ರೆ ಏನು ಹೇಳಬೇಕಪ್ಪ? ಕೊನೆಯದಾದ ಮಾತಿನೊಳಗೆ ಹೇಳ್ತಾರೆ ಪುಣ್ಯಾತ್ಮರು, ಹವಣಿಸಬಾರದ ಹಲವು ದುಃಖಗಳ ಅನುಭವಿಸುವ ನಿನಗಿನ್ನು ಸವೆಯದ ಆನಂದಬಹುದು. ಗುರು ಶಂಭುಲಿಂಗದ ಸುವಿಚಾರ ಭಜನೆ ಭಕ್ತಿಗಳೆಂಬುದನ್ನರಿಯದೆ. ದುಃಖ ಲ ವಿಸ್ರಿನ್ ಸುಖಾಚೆ ವಾಟ್ ಎವರ್ ನೇಣಾರಿ ಸಾಧನ್ ಮಣ್ಜೆ ಭಜನ್. ಸಮಸ್ತ ದುಃಖಗಳನ್ನ ಬಿಡುಗಡೆ ಮಾಡಿ, ಆ ಎಲ್ಲ ದುಃಖಗಳನ್ನ ಕಡೆಗುಣಿಸಿ, ಅವುಗಳನ್ನ ನೆನಪಿಗೆ ಬರ್ಲಾರ್ದಂಗೆ ಆಗಬೇಕಾಗಿತ್ತು. ಅಂದ್ರೆ ಎಲ್ಲ ದುಃಖಗಳು ನಮಗೆ ನೆನಪು ಹಾರಬೇಕಾಗಿತ್ತು. ನಾವು ಆನಂದ ಸ್ವರೂಪರಾಗಿ ಬಾಳ ಬದುಕಬೇಕಾಗಿತ್ತು. ಅಂದ್ರೆ ಭಗವಂತನ ಸುವಿಚಾರ, ಭಗವಂತನ ಭಜನೆ ಮಾಡುವುದೇ ಪ್ರತಿಯೊಬ್ಬರ ಕರ್ತವ್ಯ ಅದ ಅಂತ ಸ್ಪಷ್ಟವಾಗಿ ಶರಣ ಸಂತ ಮಹಾಂತರು ಹೇಳಿಕೊಂಡು ಬಂದಂಗ ಪುಣ್ಯಾತ್ಮರೇ, ಏನೇನೋ ಒಂದೊಂದು ವಿಷಯಗಳನ್ನು ಹೇಳಿಕೊಂಡು ಬರ್ತಾರ. ಭಜನೆ ಏನಂದ್ರೆ ಅದಕ್ಕ ಭಜನೆ. ಭ ಅಂದರೆ ಭವಮಾಲೆ, ಹುಟ್ಟು ಸಾವುಗಳನ್ನತಕ್ಕಂಥ ಭವಚಕ್ರ ಭ. ಜ ಅಂದರೆ ಜನನ ಮರಣಗಳು. ನೇ ಅಂದರೆ ಆತ್ಮನಲ್ಲಿ ನಿನ್ನ ಮನಸ್ಸನ್ನು ನೆಲೆಸಿಟ್ಟುಕೊಳ್ಳೋ, ಅವಾಗ ನೀ ಆತ್ಮಸ್ವರೂಪದ ಜ್ಞಾನ ನೀ ಆಗ್ತದೆ ಅಂತ ತಿಳ್ಕೊಂಡು ಭಜನೆಯನ್ನ ಮಾಡು ಅಂದರು. ಏನು ಮಡಿವಾಳಪ್ಪರು ಒಂದೊಂದು ಪದ್ಯಗಳನ್ನು ಹೇಳ್ಕೊಂಡು ಬಂದರು. ತಮ್ಗಳ ಏನು ಮಾಡಾಕತ್ತೀರಿ? ಶರಣ ಸಂತ ಮಹಾಂತರ ಭಜನೆ ಮಾಡ್ರಿ, ಪರಮಾತ್ಮನ ಧ್ಯಾನವನ್ನು ಮಾಡ್ರಿ. ಅದೆಲ್ಲವನ್ನು ಬಿಟ್ಟು ಏನೇನೇನೇನೋ ನೀವು ಮಾಡ್ಕೋಂತ ಹೊಂಟ್ರಿ ಅಂದ್ರೆ ನೀವು ಹುಟ್ಟಿ ಬಂದಿದ್ದಕ್ಕೆ ಸಾರ್ಥಕತೆ ಏನೈತ್ರಪ್ಪ ಅಂತ ಸ್ಪಷ್ಟವಾಗಿ ನಮಗೆ ಎಬ್ಬಿಸಿ ಎಚ್ಚರಗೊಳಿಸಿ ಕೇಳುತ್ತಲಿದ್ದಾರೆ ಅಪ್ಪ ಮಡಿವಾಳೇಶ್ವರು. ಆಗಿನ ಕಾಲದೊಳಗೆ 250 ವರ್ಷಗಳ ಹಿಂದೆ ಯಾವ ಊರಿಗೆ ಹೋದ್ರು ಅಲ್ಲಿ ಅಧ್ಯಾತ್ಮ ಚಿಂತನೆಯನ್ನು ಮಾಡಿದರು. ಯಾವ ಮಂದಿರದೊಳಗೆ ಹೋದ್ರು ಅಲ್ಲಿ ಅನುಷ್ಠಾನವನ್ನು ಮಾಡಿ ತಮ್ಮದೇ ಆಗಿರ್ತಕ್ಕಂಥ ತಪಸ್ಸಿ ಶಕ್ತಿಯನ್ನು ಆ ಭವ್ಯವಾಗಿರ್ತಕ್ಕಂಥ ಮಹಾ ಮಂದಿರದೊಳಗೆ ಧಾರೆಯನ್ನು ಅರೆದು ಮುಂದಿನ ದಿನಮಾನಗಳಲ್ಲಿ ಅದ್ರ ಕೂಡ ಈ ತಪಸ್ಸಿನ ಭೂಮಿ ಆಗಲಿ ಅಂತ ಕರುಣಾಮೂರ್ತಿಯಾಗಿ ಸುಮ್ಮಂಗ ಭಜನೆ ಮಾಡ್ಕೊಂತ ನಾದದಿಂದ ಪದ್ಯಗಳನ್ನು ಜನರಿಗೆ ಮೆಚ್ಚುವ ಹಾಗೆ ಹೇಳ್ಕೊಂತ ಹೊಂಟ್ರು. ಹೇಳಿಕೊಂಡು ಬಂದರು ಒಂದು ಸ್ಥಳದೊಳಗೆ. ಏನಂತ? ಅದು ಏವೂರ ಅಂತ ಗ್ರಾಮ. ಹೆಸರು ಕೇಳಿರಿ ನೀವು, ಇನ್ನೂ ವಿಷಯ ಭಾಳ ಐತ್ರಿ. ಏವೂರ ಅಂತ ತಿಳ್ಕೊಂಡು ಗ್ರಾಮ. ದೇವಾಲಯದೊಳಗೆ ಹೋಗಿ ಅಪ್ಪ ತಪಸ್ಸು ಮಾಡಿದ. ಶರಣ ನಿದ್ರೆ ಗೈದರೆ ತಪ ಕಾಣಿರೋ, ಜಪ ಕಾಣಿರೋ. ಶರಣನು ಎದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ. ಶರಣನು ನುಡಿದದ್ದೇ ವೇದ ಅಮೃತ ನುಡಿಯೋ ಆಯುತ್ತು ಕಾಣಿರು ಅಂತ ಕೂಡಲ ಸಂಗಮ ದೇವ ಅಂತ ಅಣ್ಣ ಬಸವಣ್ಣವ್ರು ಬರ್ಕೊಂಡು ಬಂದಂಗ ಮಡಿವಾಳೇಶ್ವರ ಏವೂರು ಗ್ರಾಮದೊಳಗೆ ಹೋಗಿ ಆ ದೇವಾಲಯದ ತಪಸ್ಸು ಮಾಡಿ ಇನ್ನೇನಪ್ಪ ಎದ್ದು ಹೊರಗೆ ಬರಬೇಕು ಅನ್ನೋದ್ರೊಳಗಾಗಿ ಪೂಜಾರಿ ಬಂದ. ಈ ಉದಾಹರಣೆ ಕೇಳಿದವ್ರು ಯಾರೂ ಇಲ್ಲ, ಎಲ್ಲರೂ ಕೇಳಿದವ್ರು ಇದ್ದೀರಿ. ಪೂಜಾರಿ ಬಂದ, ಹೊರಗೆ ನಿಂತ ಮಡಿವಾಳೇಶ್ವರನ ನೋಡಿದ. ಶಿವಯೋಗಿ, ನಮ್ದು ಮಠ ಮುಟ್ಟಿ ನಮ್ಮ ಮಂದಿರವನ್ನು ಮುಟ್ಟಿ ದೇವಾಲಯದೊಳಗೆ ಬಂದು ಮಡಿಚಟ್ಟಿ ಮಾಡಿಟ್ಟಿನಿ. ಮಡಿಚಟ್ಟಿ ಮಾಡಿಟ್ಟಳು, ಹೊಲಸು ಮಾಡಿ ಇಟ್ಟಳು, ಇದೇನು ಮಾಡಿಟ್ಟಿ ಅಂತ ಕೇಳ್ದ. ಹೆಂಗಾಗಲಿಕ್ಕಿಲ್ಲ ಶರಣರಿಗೆ? ಜಗತ್ತಿನ ಜನರ ಹೃದಯದ ಮಧ್ಯದೊಳಗೆ ಅಜ್ಞಾನ ಅನ್ನತಕ್ಕಂಥದ್ದು ಯಾವ ರೀತಿಯಾಗಿ ಅಡಗಿ ಕುಂತದ ನೋಡ್ರಿ. ನವಲಗುಂದ ನಾಗಲಿಂಗ ಜನರು ಒಂದೇ ಮಾತು ಹೇಳಿದ್ರು, ಯಾವುದಕ್ಕೆ ಮಡಿ ಯಾವುದಕ್ಕೆ ಮೈಲಿಗೆ. ಮನವೊಂದೇ ಮಡಿ ಉಳಿದಿದ್ದೆಲ್ಲ ಕಾಲ್ಮಡಿ ಅಂದರು ನಮ್ಮ ನಾಗಲಿಂಗ ಶಿವಯೋಗಿಗಳವರು. ಮನಸ್ಸು ಒಂದೇ ಮಡಿ. ಇದಕ್ಕಿಂತ ಒಂದು 100 ಹೆಜ್ಜೆ ಹೋಗಿ ಉಪನಿಷತ್ತು ಹೇಳ್ತದ ಕೇಳ್ರಿ. ನೀವೆಲ್ಲ ದೊಡ್ಡವರು, ನಿಮಗೆಲ್ಲರಿಗೆ ಕೈ ಮುಗಿ ಕೇಳ್ತೀನಿ, ನಮ್ಮ ಔದ್ಯರಿಗೆ, ನಮ್ಮ ಬಳಗದವರಿಗೆ ಎಲ್ಲರಿಗೂ. ಒಬ್ಬ ಬ್ರಾಹ್ಮಣ ನದಿ ನೀರಿಗೆ ಇಳಿದು ಯಾರಾದರೂ ಸ್ನಾನ ಮಾಡುವುದನ್ನು ನೋಡಿದ ಅಂದ್ರೆ ಅದು ಮಡಿ, ಮೈಲಿಗೆ ಐತದು. ಒಬ್ಬ ಬ್ರಾಹ್ಮಣ ಪುರುಷ ಬ್ರಾಹ್ಮಿ ಮುಹೂರ್ತ ಸಮಯದೊಳಗ 4 ಗಂಟೆ 50 ನಿಮಿಷದೊಳಗೆ ಅವ ಸ್ನಾನ ಮಾಡುವುದನ್ನು, ಜನಿವಾರ ಧರಿಸಿಕೊಳ್ಳುವುದನ್ನು ಊರೊಳಗಿನ ಜನ ಯಾರಾದರೂ ನೋಡಿದ್ರೆ ಅದು ಮೈಲಿಗೆ. ಒಬ್ಬ ಮದುವೆಯನ್ನ ಮಾಡಿಕೊಂಡಿರ್ತಕ್ಕಂಥ ಹೆಣ್ಣು ಮಗಳು ಹಣೆಯ ಮೇಲೆ ಕುಂಕುಮವನ್ನು ಹಚ್ಚಿಕೊಳ್ಳುವುದನ್ನು ಹೊರಗಿನವ್ರು ಯಾರಾದರೂ ನೋಡಿದ್ರೆ ಅದು ಮೈಲಿಗೆದ ಅಂತ ಶರಣರು ಹೇಳ್ಕೊಂಡು ಬಂದರು. ಒಬ್ಬ ಜಂಗಮ ಪುರುಷ ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಳ್ಳುವುದನ್ನು ಯಾರಾದರೂ ನೋಡಿದ್ರೆ ಅದು ಮೈಲಿಗೆದ ಅಂದರು.
ಎಷ್ಟು ನಾವು ನೀತಿ ಬಿಟ್ಟು ನಡೆದಿವಿ ಹೇಳಿ ನೋಡ್ಕೊಳ್ಳೋ. ಯಾವುದು ಮೈಲಿಗೆ ಯಾವುದು ಮಡಿ? ಉಪನಿಷತ್ತು ಬರೀತದ, ಜನ್ಮನಾಂ ಜಾಯಂತೆ ಶೂದ್ರಃ ಸಂಸ್ಕಾರೋ ದ್ವಿಜವುಚ್ಯತೆ ವೇದ ಪಠಿತವಾನ್ ವಿಪ್ರಹ ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣ ಅಂತ ವೇದ ಭಗವತಿ ಹೇಳ್ಕೊಂಡು ಬರ್ತದ. ತಾಯಿ ಗರ್ಭದಿಂದ ಹುಟ್ಟಿ ಬಂದವರೆಲ್ಲರೂ ಮೊಟ್ಟ ಮೊದಲು ಶೂದ್ರರೇ. ಅವರವರ ಕರ್ಮಕ್ಕೆ ಅನುಸರಿಸಿ, ಅವರವರ ಧರ್ಮಕ್ಕೆ ಅನುಸರಿಸಿ, ಯಾರಿಗೆ ಜನ್ಮ್ಯಾರ ಹಾಕ್ಯಾರ, ಯಾರಿಗೆ ಲಿಂಗ ಧರಿಸ್ಯಾರ, ಯಾರು ಅಡ್ಡ ಇವತ್ತು ಹಚ್ಕೊಂಡ್ರಾರ, ಉದ್ದ ಹಚ್ಕೊಂಡಾರ, ಯಾರು ಹಂಗ ತಿರುಗಾಡ್ತಾರ, ಅವರವರ ಧರ್ಮಕ್ಕೆ ಅನುಸರಿಸಿ ಹುಟ್ಟಿದ 12 ದಿವಸಕ್ಕೋ 13 ದಿವಸಕ್ಕೋ ಸಂಸ್ಕಾರಗಳು ಪ್ರಾರಂಭ ಆಗ್ತವ. ಆದ್ರೆ ಮೊಟ್ಟ ಮೊದಲು ತಾಯಿ ಗರ್ಭದಿಂದ ಬರುತ್ತಲಿರುವಾಗ ಎಲ್ಲರೂ ಮೊಟ್ಟ ಮೊದಲು ಶೂದ್ರರೇ ಅದರ. ಎಲ್ಲದಪ್ಪ ಮಡಿ? ಮುಟ್ಟಾದ 3 ದಿನಕ ಹುಟ್ಟಿ ಬಂದಿರಿ ನೀವು, ಮುಡುಚಟ್ಟ ಎಲ್ಲ ಹೇಳಣ್ಣ, ಮುಡುಚಟ್ಟ ಎಲ್ಲಾದ ಹೇಳಣ್ಣ. ಮುಡುಚಟ್ಟಿನೊಳು ಬಂದು, ಮುಡುಚಟ್ಟಿನೊಳು ಬಂದು ಮುಟ್ಟಿ ತಟ್ಟಿಯಂತೀರಿ, ಮುಡುಚಟ್ಟ ಎಲ್ಲಾದ ಹೇಳಣ್ಣ, ಮುಡುಚಟ್ಟ ಎಲ್ಲಾದ ಹೇಳಣ್ಣ. ಮುಟ್ಟಾದ 3 ದಿನಕ ಹುಟ್ಟಿ ಬಂದಿರಿ ನೀವು, ಮುಟ್ಟಾದ 3 ದಿನಕ ಹುಟ್ಟಿ ಬಂದಿರಿ ನೀವು, ಮುಡುಚಟ್ಟ ಎಲ್ಲಾದ ಹೇಳಣ್ಣ, ಮುಡುಚಟ್ಟ ಎಲ್ಲಾದ ಹೇಳಣ್ಣ, ಮುಡುಚಟ್ಟ ಎಲ್ಲಾದ ಹೇಳಣ್ಣ. ತೊಗಲೋಳು ತೊಗಲೊಕ್ಕಿ ತಗಲಿ ಬಂದವ ನೀನು, ತೊಗಲೋಳು ತೊಗಲೊಕ್ಕಿ ತಗಲಿ ಬಂದವ ನೀನು. ತಗಲ ಮಾತಾಡುವುದೇನಣ್ಣ, ತಗಲ ಮಾತಾಡುವುದೇನಣ್ಣ. ಇದರ ಬಗೆಯ ತಿಳಿಯದೆ ನೀ ಬಗೆದು ಮಾತಾಡಿದೆ, ಇದರ ಬಗೆಯೂ ತಿಳಿಯದೆ ನೀ ಬಗೆದು ಮಾತಾಡಿದೆ. ನಗೆಗೆ ಕಾಣುತ್ತಾದಣ್ಣ, ನಗೆಗೇಡಿ ಕಾಣುತ್ತಾದಣ್ಣ. ಮುಡುಚಟ್ಟ ಎಲ್ಲಾದ ಹೇಳಣ್ಣ, ಮುಡುಚಟ್ಟಿನೊಳು ಬಂದು ಮುಟ್ಟಿ ತಟ್ಟಿಯಂತೀರಿ, ಮುಡುಚಟ್ಟ ಎಲ್ಲಾದ ಹೇಳಣ್ಣ, ಮುಡುಚಟ್ಟ ಎಲ್ಲಾದ ಹೇಳಣ್ಣ. ಎಲವಿನಾಲಯದೋಳು ಬಳವಪ್ಪು ನೀ ಕುಂತು ಓಡಾಡ ಬ್ಯಾಡ ನೀ ಕೇಳಣ್ಣ, ಎಲವಿನಾಲಯದೋಳು ಬಳವಪ್ಪು ನೀ ಕುಂತು ಓಡಾಡ ಬ್ಯಾಡ ನೀ ಕೇಳಣ್ಣ. ಎಲವು ತೊಗಲ ಮಲಮೂತ್ರ ಮಾಂಸವು, ಎಲವು ತೊಗಲ ಮಲಮೂತ್ರ ಮಾಂಸವು ನಿನ್ನಲ್ಲಿ ಕಾಣುತ್ತಾದಣ್ಣ. ಮುಡುಚಟ್ಟ ಎಲ್ಲಾದ ಹೇಳಣ್ಣ, ಮುಡುಚಟ್ಟಿನೊಳು ಬಂದು ಮುಟ್ಟಿ ತಟ್ಟಿಯಂತೀರಿ, ಮುಡುಚಟ್ಟ ಎಲ್ಲಾದ ಹೇಳಣ್ಣ, ಮುಡುಚಟ್ಟ ಎಲ್ಲಾದ ಹೇಳಣ್ಣ.
ಹಾಲಿನ ಸವಿಯ ನೋಡಣ್ಣ ಊರ ನರಕವ ತಿಂದು ಓಡಾಡಿಂದು ಬಯಮ್ಮಿ ಹಾಲಿನ ಸವಿಯ ನೋಡಣ್ಣ ಅದರ ಸ್ವಾದವ ಉಂಡು ಗುಂಡಾಗಿ ಕುಳತೀರಿ ಅದರ ಸ್ವಾದವ ಉಂಡು ಗುಂಡಾಗಿ ಕುಳಿತೀರಿ ನಿಮ್ಮ ಶೀಲ ಎಲ್ಲುಳಿತೇಳಣ್ಣ ನಿಮ್ಮ ಶೀಲ ಎಲ್ಲುಳಿತೇಳಣ್ಣ ಮುಡುಚೆಟ್ಟಿನೊಳು ಬಂದು ಮುಟ್ಟಿ ತಟ್ಟಿ ಅಂತೀರಿ ಮುಡುಚೆಟ್ಟ ಎಲ್ಲಾದ ಹೇಳಣ್ಣ ಮುಡುಚೆಟ್ಟ ಎಲ್ಲಾದ ಹೇಳಣ್ಣ ನೀರ ಯಾರಾದರೂ ತರುವರು ನಿಮ್ಮ ನೀರ ಬ್ಯಾರವೇನಣ್ಣ ಊರ ಬಾವಿಯ ನೀರು ಯಾರಾದರೂ ತರುವರು ನಿಮ್ಮ ನೀರ ಬ್ಯಾರವೇನಣ್ಣ ಲಂಡೇನಹಳ್ಳ ಹೋಗಿ ನಡಿಯ ಕೂಡಿದ ಮ್ಯಾಲ ಲಂಡೇನಹಳ್ಳ ಹೋಗಿ ನದಿಯ ಕೂಡಿದ ಮ್ಯಾಲ ನೈವೇದ್ಯ ಹೇಗಾದವಣ್ಣ ನೈವೇದ್ಯ ಹೇಗಾದವಣ್ಣ ಮುಡುಚೆಟ್ಟಿನೊಳು ಬಂದು ಮುಟ್ಟಿ ತಟ್ಟಿ ಅಂತೀರಿ ಮುಡುಚೆಟ್ಟು ಎಲ್ಲಾದ ಹೇಳಣ್ಣ ಮುಡುಚೆಟ್ಟ ಎಲ್ಲಾದ ಹೇಳಣ್ಣ ಸೂಸಲಾಡುವ ದೇಹ ಸೂಷಿ ನೀರವ ಮಾಡಿ ಸೂಸಲಾಡುವ ದೇಹ ಸೂಷಿ ನೀರವ ಮಾಡಿ ಮಡಿ ಮಾಡಿಕೊಳ್ಳಬೇಕಣ್ಣ ಮಡಿ ಮಾಡಿಕೊಳ್ಳಬೇಕಣ್ಣ ನಮ್ಮ ಧೀರ ಮಹಂತೇಶನ ಕಡೆತನಕ ಮಡಿಯಾಗುವುದಣ್ಣ ಕಡೆತನಕ ಮಡಿಯಾಗುವುದಣ್ಣ ಮುಡುಚೆಟ್ಟ ಎಲ್ಲಾದ ಹೇಳಣ್ಣ ಮುಡುಚೆಟ್ಟಿನೊಳು ಬಂದು ಮುಟ್ಟಿ ತಟ್ಟಿ ಅಂತೀರಿ ಮುಡುಚೆಟ್ಟ ಎಲ್ಲಾದ ಹೇಳಣ್ಣ ಮುಡುಚೆಟ್ಟ ಎಲ್ಲಾದ ಹೇಳಣ್ಣ ಮುಡುಚೆಟ್ಟು ಎಲ್ಲಾದ ಹೇಳಣ್ಣ ತ್ರಿಕಾಲ ಜ್ಞಾನಿ ಮಹಂತ ಮಡಿವಾಳೇಶ್ವರ ಮಹಾರಾಜ ಕಿ ಜೈ. ಶ್ರೀ ಬಸವರಾಜಗೌಡ ಶಿವಪ್ಪಗೌಡ ಪೊಲೀಸ್ ಬ್ರಾದರ್ ಸೆಕೆಂಡ್ ಕಡ್ಕೊಳ ಅವರು ಶಾಸ್ತ್ರಿಗಳಿಗೆ 50 ರೂಪಾಯಿ, ಸಂಗೀತಗಾರ 50 ರೂಪಾಯಿ ಹಾಗೂ ತಬಲಾಜಿಗೆ 50 ರೂಪಾಯಿ ಕೊಟ್ಟರೆ ಹಣವನ್ನು ಸ್ವೀಕರಿಸಬೇಕು. ಬಟಾಣ ಮೇಲ್ಕತ್ ಮಾಡ್ರಿ. ಅದೇ ರೀತಿಯಾಗಿ ಸಿದ್ದನಗೌಡ ತಂದೆ ಮಾಂತಗೌಡ, ಮಾಲಿ ಪಾಟೀಲ್ ಸಾಕಿನ ಕಡ್ಕೊಳ್ಳಿ ಇವರಾದರೂ ಕೂಡ ಪುರಾಣಿಕರಿಗೆ 50 ಮತ್ತು ತವಲಾಜಿಗೆ 50, ಹಾರ್ಮೋನಿಗೆ 50 ಕೊಟ್ಟಿರ್ತಾರೆ. ಮಾನ್ಯವರು ಸ್ವೀಕಾರ ಮಾಡಬೇಕು.
ಇಲ್ಲಿಯ ಪರ್ಯಂತರವಾಗಿ ಕಾಣಿಕೆಯನ್ನು ಕೊಟ್ಟಿರ್ತಕ್ಕಂಥ ಸಮಸ್ತ ಸದ್ಭಕ್ತಾದಿಗಳಿಗೆ ಸದ್ಗುರುದೇವರ ಆಶೀರ್ವಾದ ಸದಾಕಾಲ ಅವರ ಮನತನ ಮೇಲೆ ಇರಲಿ ಅಂತ ತಿಳ್ಕೊಂಡು ಹಾರೈಸಿಕೊಳ್ಳುತ್ತಾ, ಬಹಳಷ್ಟು ರೀತಿಯಿಂದ ಅಪ್ಪ ಮಡಿವಾಳಪ್ಪ ಜನರ ಮಧ್ಯದಲ್ಲಿ ಮನಸ್ಸಿನಲ್ಲಿ ಹುದುಗಿರ್ತಕ್ಕಂಥ ಅಜ್ಞಾನವನ್ನು ಕಳೆಯುವ ಸಲುವಾಗಿ ಪದ್ಯಗಳನ್ನು ನಿರೂಪಣೆ ಮಾಡ್ಕೊಂತ ನಡೆದ. ಪೂಜಾರಿ ಬೆರಗಾಗಿ ನೋಡಿದ ಈ ಪದ್ಯವನ್ನು ಹಾಡಿದ ಕ್ಷಣ ಕೆಲವೊಂದಿಷ್ಟು ಮಾತುಗಳನ್ನು ನಿಮ್ಗನ ಹೇಳ್ತೀನಿ ಕೇಳ್ರಿ ಪುಣ್ಯಾತ್ಮರೇ. ಗುರು ಅನ್ನುವ ಶಬ್ದ ಜಾತಿವಾಚಕ ಅಲ್ಲ, ತಾಯಿ ಎನ್ನುವ ಶಬ್ದ ಜಾತಿವಾಚಕ ಅಲ್ಲ, ಭಕ್ತ ಅಥವಾ ಶಿಷ್ಯ ಅನ್ನತಕ್ಕಂಥ ಏನು ಶಬ್ದಗಳು ಅದಾವ ಅವು ಎಂದೂ ಜಾತಿವಾಚಕ ಆಗಕ್ಕೆ ಸಾಧ್ಯ ಇಲ್ಲ. ಗುರು ಅಂತಂದಾಕ್ಷಣ ನಾವೆಲ್ಲ ಜಾತಿವಾಚಕ ಶಬ್ದಗಳನ್ನು ಅರ್ಥ ಮಾಡ್ಕೊಳಕತ್ತೀವಿ. ಯಾರೋ ವೀರಶೈವರಿದ್ರಿ, ಯಾರು ಲಿಂಗಾಯತರಿದ್ರಿ, ಬ್ರಾಹ್ಮಣರಿದ್ರಿ, ಎಲ್ಲೇ ಇದ್ದೀರಿ ಹಿಂಗೆ ತಿಳಿರಿ. ಈಗ ನಮ್ಮ ಡ್ರೈವರ್ ಕಂಡಕ್ಟರ್ ಇಲ್ಲಿ ಬಂದು ಕುಂತಾರ, ನಾಳೆಗೆ ನೀವು ಬಸ್ಸಿನಾಗ ಹೋಗ್ತೀರಿ ಬಿಜಾಪುರಕ್ಕೋ ಕಲಬುರ್ಗಿಗೋ, ನೀವು ಜಂಗಮರಿದ್ದೀರಿ, ವೀರಶೈವರಿದ್ದೀರಿ, ಲಿಂಗಾಯತರಿದ್ದೀರಿ ಹಿಂಗೆ ತಿಳಿರಿ. ಏರವ್ರ ಪೈಕಿದಾಗ ಎಲ್ಲರೂ ಒಂದೊಂದು ಜಾತಿಯವ್ರು ಇರವ್ರೆ. ಬಹಳಷ್ಟು ದೊಡ್ಡ ಬ್ರಾಹ್ಮಣ ಜಾತಿಯೊಳಗೆ ನಾ ಜನ್ಮ ತಾಳೀನಿ ಅಂತ ತಿಳ್ಕೊಂಡು ಬಸ್ಸಿನಾಗ ಏರುವಾಗ ಏ ಡ್ರೈವರ ನೀ ಬ್ರಾಹ್ಮಣರ ಜಾತಿ ಇದ್ದೇವನಂತ ಕೇಳಿ ಏರ್ತಿರೋ ಏನು ಹಂಗೆ ಏರ್ತೀರಿ? ಹೇಳ್ರಲ್ಲ. ಏ ಡ್ರೈವರ ನೀ ಜಂಗಮ್ ಇದ್ಯೋ ಏನು ಲಿಂಗಕ್ಕೆ ಧರಿಸ್ತಾವಿದ್ಯೋ ಏನು ಬ್ರಾಹ್ಮಣ ಇದ್ಯೋ ಏನು ಕೇಳಿ ಏರ್ತಿರೋ ಏನು ಹಂಗೆ ಏರ್ತೀರಿ? ಕೇಳಿರಿ. ಅವ ಯಾವ್ಯಾಕಿಲ್ಲಕ ನಿಮ್ಗೆ ತೊಗೊಂಡು ಏನು ಮಾಡದ, ಇಲ್ಲಿಂದ ಅಲ್ಲಿಗೆ ಒಯ್ಯೋದು ಅಷ್ಟೇ ಕೆಲಸ ಅಂತ. ಕೇಳಿ ಏರ್ತೀರಿ. ಕೇಳಿ ಏರ್ದೀವಿ ಅಂದ್ರೆ ನಮ್ಮಟ್ಟು ಮೂರ್ಖ ಜಗತ್ನಾಗ ಯಾರೂ ಇಲ್ಲ. ಕೇಳಿ ಏರಿಲ್ಲ, ಹಂಗೆ ಏರಿ ಬಿಟ್ರಿ. ಅವ ಯಾವ ಇದು ತೊಗೊಂಡು ಏನು ಮಾಡ್ದ, ಇಲ್ಲಿಂದ ನಮಗೆ ಅಲ್ಲಿಗೆ ಒಯ್ದು ದಂಡಿಗೆ ಮುಟ್ಟಿಸ್ತಾನಲ್ಲ, ಅವನ ಮ್ಯಾಗ ವಿಶ್ವಾಸ ಇಟ್ಟು ಏರಿರೋ ಏನು ಹಂಗೆ ಏರಿರಿ? ಇಲ್ಲಿಂದ ಅಲ್ಲಿಂದ ನಮ್ಗೆ ಎಷ್ಟೊತ್ತಿಗೆ ನಾವು ಗ್ಯಾರಂಟಿ ಮುಟ್ಟಿಸ್ತಾನ ಅನ್ನೋದು ಎಲ್ಲರಿಗೂ ಖಾತ್ರಿ ಅದ. ಏರಿಬಿಟ್ಟು ಜಾತಿ ಕೇಳಿರೇನು ಇಲ್ಲ. ಕನ್ನಡಿ ಮುಂದೆ ನಿಂತು ನೋಡ್ಕೋಬೇಕಾಗಿತ್ತು ಅಂದ್ರೆ ಇದು ಯಾರ ಮನೆ ಅಂತ ಕನ್ನಡದ, ಏನು ಐಗಳ ಮನೆ ಅಂತದೋ, ಏನು ಬ್ರಾಹ್ಮಣರ ಮನೆ ಅಂತದೋ, ಏನು ದೊಡ್ಡ ಜಾತಿಯವ್ರ ಮನೆ ಅಂತದೋ, ಯಾರ ಮನೆ ಅಂತ ಕನ್ನಡದ ಇದು ಅಂತ ಕೇಳಿ ನೋಡ್ಕೊಂಡ್ರೋ ಏನು ಹಂಗೆ ನೋಡ್ಕೊಂಡ್ರಿ? ನಮ್ಗೆ ತೊಗೊಂಡು ಏನು ಮಾಡೋದು, ಎಲ್ಲಿಂದ ಯಾಕೆ ಹುಟ್ಟಲಕ್ಕ, ಯಾರ ಮನೆ ಅಂದ್ರೆ ಬರ್ಲಕ್ಕ, ಯಾರ ಅಂಗಡಿ ಅಂದ್ರೆ ಯಾಕೆ ಬರ್ಲಕ್ಕ, ನಮ್ಮ ಮುಖವನ್ನು ನಮ್ಮ ಕಣ್ಣಿಗೆ ಕಾಣಿಸ್ತಲ್ಲ ಸಾಕು. ನೋಡ್ಕೊಂಡು ಬಂದಿರಲ್ಲ. ಹೊರಗೆ ಬಂದಿವಂದ್ರೆ ಯಾಕೆ ಈ ಶಬ್ದಗಳು ನಮ್ಮಲ್ಲಿ ಬರ್ತಾವ? ಸಮತೆಯ ವಾದವನ್ನ ಸಾರಿರ್ತಕ್ಕಂಥಗಿಂತ ನಮ್ಮ ಸನಾತನ ಧರ್ಮದ ಭಾರತ ದೇಶದಲ್ಲಿ ಅಣ್ಣ ಬಸವಣ್ಣ ಅವ್ರು ಹೇಳ್ಕೊಂಡು ಬಂದರು, ಅಂಗದ ಮೇಲೆ ಲಿಂಗವನ್ನು ಕಾಣಿಸಿದಾಕ್ಷಣ ಅವರೆಲ್ಲರೂ ನಾನು ಕೂಡಲ ಸಂಗಮ ದೇವನೆಂಬೆ ಅಂದರು. ಹೊರ್ಕೊಂಡ್ಬಂದ್ರು ಅವರು. ಡೋಹರನೆಂಬನಯ್ಯ ಕಕ್ಕಯ್ಯನನ್ನ, ಮಾದಾರನೆಂಬನಯ್ಯ ಚೆನ್ನಯ್ಯನನ್ನ. ನಾವನಿಗೆ ಹೆಂಗಲ್ಲಿ ಮಾದ್ರವನಿಗೆ ಹೆಂಗಲ್ಲಿ, ಡೋಹರ ಹೆಂಗಲ್ಲಿ, ಹರಳಯ್ಯನನ್ನ ಹರಭಕ್ತ ಹರಳಯ್ಯನಂದನ ಹೆಂಗಲ್ಲಿ? ಅವರ ಜಾತಿಗಳನ್ನು ನಾನು ನೋಡಂಗಿಲ್ಲ. ಅವರು ರೀತಿ ನೀತಿ, ಒಂದು ಶ್ರದ್ಧೆ, ಒಂದು ನಂಬಿಕೆ, ನಾ ಅವುಗಳನ್ನು ನೋಡ್ತೀನಿ ಹೊರತಾಗಿ ಅವರ ಆಚಾರ ವಿಚಾರಕ್ಕೆ ನಾ ಶರಣೆಂಬೆನಂದು ಅಂದ್ರವರು. ಹೊಲೆ ಗಂಡಲ್ಲದೆ ಪಿಂಡದ ನೆಲೆಗಾಶ್ರಯವಿಲ್ಲ, ಜಲಬಿಂದುವಿನ ವ್ಯವಹಾರ ಒಂದೇ, ಆಶೆ ಆಮಿಷ ರೋಷ ಹರುಷ ವಿಷಯಾದಿಗಳೆಲ್ಲವೂ ಒಂದೇ. ಸಪ್ತಧಾತು ಸಮಂ ಪಿಂಡಂ ಸಮಯೋನಿ ಸಮುದ್ಭವಂ ಆತ್ಮಜೀವ ಸಮಾಯುಕ್ತಂ ವರ್ಣಾನಾಂ ಕಿಂ ಪ್ರಯೋಜನಂ. ಕಾಶಿಕಮ್ಮಾರನಾದ, ಬೀಶಿ ಮಡಿವಾಳನಾದ, ಹಾಸನಿಕ್ಕಿ ಅಕ್ಕಸಾಲಿಗನಾದ, ಕರ್ಣದಲ್ಲಿ ಜನಿಸಿದವರ ಉಂಟೆ ಇಹದಲ್ಲಿ, ಇದು ಕಾರಣ ಕೂಡಲ ಸಂಗಮ ದೇವ, ಲಿಂಗಸ್ಥಳ ನರಿದವನೇ ಕುಲಜನು ಅಂದ್ರು ಬಸವಣ್ಣವರು. ಅವ ಯಾವ ಕುಲದೊಳಗೆ ಹುಟ್ಟೆನ ನೋಡಂಗಿಲ್ಲ. ಅವ ಶ್ರೇಷ್ಠ ಇರಲಿ ಕನಿಷ್ಠ ಇರಲಿ ಹುಟ್ಟು ಮಹತ್ವ ಬೇಕಾಗಿಲ್ಲ. ಅವ ಲಿಂಗದ ಸ್ಥಳವನ್ನು ತನ್ನ ಇಂಗಿತದೊಳಗಿಟ್ಟುಕೊಂಡು ಲಿಂಗವೇ ಸರ್ವಸ್ವ ಜಗತ್ತು ಅದ, ಲಿಂಗವೇ ಕಣ್ಣಿಗೆ ಕಾಣಿಸಾಕತ್ತದ, ಇದು ಬಿಟ್ಟು ಮತ್ತೊಂದು ಏನು ಇಲ್ಲ ಅಂತ ತನ್ನ ಆತ್ಮಲಿಂಗವನ್ನು ಮುಟ್ಟು ಜಗತ್ತಿಗೆ ಹೇಳ್ತಿದ್ದಂದ್ರ ಜಗತ್ತಿನೊಳಗೆ ಅವನೇ ದೊಡ್ಡವ, ಅವನಿಗೆ ನಾನು ಶರಣು ಎನ್ನಿ ಅಂದ್ರು ಬಸವಣ್ಣವರು. ಇಷ್ಟು ಗಟ್ಟಿ ಆಗ್ಬೇಕು ನಮ್ಮಂತ. ಅಪ್ಪನ ಸ್ಥಾನಕ್ಕೆ ಬಂದು ಅಪ್ಪ ಬರ್ದಿರೋ ಪದ್ಯಗಳನ್ನು ನಾವು ಚಿಂತನೆ ಮಾಡ್ಕೋತೀವಿ, ಒಂದು ಹೊಂಟಿವಿ, ಒಂದು ಇಷ್ಟು ಗಟ್ಟಿ ಆಗ್ಬೇಕು ನೋಡ್ರಿ. ಅಪ್ಪಗಳು ಒಂದು ವಿಷಯ ಬರೆದು ಕಳಿಸ್ಯಾರ, ಮತ್ತೆ ಹೇಳ್ತೀರಿ. ಸಮಯ ಒಂದು ಸ್ವಲ್ಪ ಕಡಿಯೋ ಅಪ್ಪಗಳಲ್ಲಿ ವಿನಂತಿ. 14ನೇ ತಾರೀಕಿಗೆ ಇದು ಮಂಗಲ ಐತೆ ಅಂತ, 15ನೇ ತಾರೀಕಿಗೆ ಜಾತ್ರೆ ಐತೆ ಅಂತ. ನಿನ್ನ ಅಪ್ಪಗಳು ಕೆಲವೊಂದಿಷ್ಟು ವಿಷಯಗಳನ್ನು ಹೇಳ್ಕೊಂಡು ಬಂದರು. ಲಿಂಗ ಕಟ್ಕೋರಿ, ಜಂಗಮ್ ದೀಕ್ಷಾ ತಗೋರಿ, ಅಯ್ಯಾಚಾರ ಮಾಡ್ಕೋರಿ,
ಕರ್ತವ್ಯ ಅದ, ಗುರುವಿನ ಕರ್ತವ್ಯ ಅದು. ಕೆಲವೊಂದಿಷ್ಟು ಮಾತುಗಳೇನು ಹೇಳ್ತೀವಿ ಕೇಳಿ. ಶಾಂತ ವಾತಾವರಣ ಐತಿ ಅಂತ ನೀವೆಲ್ಲ ಲಿಂಗ ಕಟ್ಕೊಂಡ್ರಿ ಇಲ್ಲ? ಹ್ಞೂ ಅರೇನ್ರಿ ಇಲ್ಲರೇನ್ರಿ ಹಿಂಗ್ಯಾಕೆ ಕೂತಿರ್ ದೇವ್ ಬಿಡೋದವ್ರಂಗ ರುದ್ರಾಕ್ಷಿ ಕಟ್ಕೊಂಡ್ರೆ ಆಯ್ತು. ನಮ್ಗೆ ಯಾವತ್ತರ ಯಾಕಲಕ್ಕೆ ಒಂದಿಲ್ಲ. ಒಂದು 50% ಲಿಂಗಧಾರಿಗಳು ಅದಿರಿ, 50% ರುದ್ರಾಕ್ಷಿಧಾರಿಗಳು ಅದಿರಿ. ನಾ ಹೇಳೋ ಮಾತು ಮೊದಲು ಕೇಳ್ರಿ. ನೀವು ಡೈಲಿ ಊಟನೂ ಮಾಡ್ತೀರಿ, ಪೂಜಾನೂ ಮಾಡ್ಕೋತೀರಿ. ಇವೆರಡೂ ಕೆಲಸ ಮಾಡುವಾಗ ಒಂದು ಪವಿತ್ರ ವಸ್ತು ಬೇಕು. ಯಾವುದದು? ಊಟನೂ ಮಾಡ್ತೀರಿ, ಪೂಜಾನೂ ಮಾಡ್ಕೋತೀರಿ, ಅಥವಾ ದೇವರಿಗೆ ಪೂಜೆನೂ ಮಾಡ್ತೀರಿ. ಇವೆರಡೂ ಕೆಲಸ ಮಾಡುವಾಗ ಮುಖ್ಯವಾಗಿ ಒಂದು ವಸ್ತು ನಮಗೆ ಬೇಕು. ಯಾವುದದು? ಗಪ್ಪೆ ಕೂತಿರಲ್ಲ, ಊಟ ಮಾಡ್ತಿರಲ್ಲ ಕಾಕ, ಜೀವನ ಕರ್ತ ಕಣ, ಊಟ ಮಾಡ್ತಿರಲ್ಲ, ಪೂಜೆ ಮಾಡ್ಕೋತ್ರ ಮಾಡ್ಕೊಳಲ್ಲ, ಮನ್ಯಾಗ ದೇವರೇ ಅವ ಇಲ್ಲ. ನಮ್ಮ ಸರ್ ಹೇಳಿದ್ರು ವಿಭೂತಿ ಬೇಕ್ರಿ ಅಂತ, ಒಪ್ಕೊಂಡ. ನಿಮ್ಗೆ ಏನೇನು ತಿಳಿತದೆಲ್ಲ ಹೇಳ್ರಿ, ಲಿಸ್ಟ್ ಮಾಡ್ತಾನ. ಯಾರು ವಿಭೂತಿನೇ ಬೇಕಂದ್ರೆ, ಯಾರು ಪತ್ರಿನೇ ಬೇಕು. ಮನುಷ್ಯನಾಗ ಅನ್ನಕತ್ರ ಬಯಲಿ ಅಂದಿಲ್ಲ. ಹೇಳದಂದ್ರೆ ಹ್ಯಾಂಗ, ಬಿಟ್ಟಂದ್ರೆ ಹ್ಯಾಂಗ, ಏನು ನಾ ಹೇಳಿದ ಖರೆ ಆಗ್ತದೋ ಏನು ಸುಳ್ಳು ಆಗ್ತದೋ? ಏನು ಬೇಕಕ್ಕ? ಕೈ ಪಾಜೆ ಹೇಳಿಲ್ಲ, ನಾ ಕೈ ಮಾಡಿ ಹೇಳಕತ್ತೀನಿ. ನಿಮಗೆ ದಾರು ಬಾಟ್ಲಿ ಅಲ್ಲ, ನಿಮಗೆಲ್ಲ ಗಂಡಸರಿಗೆ ಅದೇ ತಲೆಗೆ ಬರ್ತಾವ. ಏನು ಬೇಕ್ರಿ? ಅಪ್ಪಾರು ಹೇಳಕತ್ತಾರ ಅನ್ರಿ. ನೀರು ಸ್ವಲ್ಪ ನನ್ನ ಕಡೆ ಲಕ್ಷ ಕೊಡ್ರಿ. ಏನು ಬೇಕ್ರಿ? ನೀರು. ನೀರು ಬೇಕಿಲ್ಲ? ಊಟ ಮಾಡಾಗನೂ ಬೇಕು, ಪೂಜೆ ಮಾಡುವಾಗನೂ ಬೇಕು. ಏನು ಬೇಕು? ನೀರು. ನಾ ಹೇಳೋ ಶಬ್ದ ಮೊದಲು ತಿಳ್ಕೊರೆ. ನೀರು, ನೀರು, ನೀರು. ನೀ ಅಂಡ್ರಲ್ಲ, ನೀ ಇರು, ನೀ ಇರು. ನೀನೇ ಇದ್ದಿದ್ರೆ ಅಂದ್ರೆ ಪೂಜಾರಿಗೆ ಮಾಡವ ಬೇಕಿಲ್ಲ? ನೀನೇ ಇದ್ದಿದ್ರೆ ಅಂದ್ರೆ ಪೂಜಾರಿಗೆ ಮಾಡವ ಜೀವಂತ ಬೇಕಾಗಿಲ್ಲ. ಇಲ್ಲಲ್ಲಿ ನೀನು ಪೂಜೆ ಮಾಡುವಾಗ, ಧ್ಯಾನ ಮಾಡುವಾಗ, ಕಾಯಕ ಮಾಡುವಾಗ ಗುರು ಕೊಟ್ಟ ಇಷ್ಟ ಲಿಂಗವನ್ನ ಪೂಜೆ ಮಾಡುವಾಗ, ನಾ ಹೇಳೋ ಮಾತಿನ ತಾತ್ಪರ್ಯ ಅರ್ಥ ತಿಳ್ಕೊಳ್ಳಿ. ಗುರು ಇಷ್ಟಲಿಂಗವನ್ನ ಮಂತ್ರೋದಕ ಮಾಡಿ ಶ್ರೋತ್ರವಿನ ಮುಖಾಂತರ ಕರ್ಣದೊಳಗ ಬಂದು ಹುದುಗಿತು ಹೃದಯದಲ್ಲಿ ಮಹಾಮಂತ್ರ. ಇಷ್ಟಲಿಂಗ ಪೂಜೆಯನ್ನು ಮಾಡುವಾಗಲಿ ಅಥವಾ ದೇವರ ಮೂರ್ತಿ ಪೂಜೆ ಮಾಡುವಾಗಲಿ, ವಿಷ್ಣು ಮೂರ್ತಿ ಆಗಲಿ, ಸರಸ್ವತಿ ಇರಲಿ, ರುದ್ರ ಇರಲಿ, ಭದ್ರ ಇರಲಿ, ಗಣಪತಿ ಇರಲಿ, ಶಾರದಾ ಮೂರ್ತಿ, ಒಂದು ಮಹಾಂತ ಮಡಿವಾಳನ ಒಂದು ಮೂರ್ತಿಯೇ ಇರಲಿ, ಪೂಜೆ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ದೇವರ ಪೂಜೆಯನ್ನಾದ್ರೂ ಮಾಡುವಾಗ, ಇದಕ್ಕಿಂತ ಮಿಗಿಲಾಗಿ ಇಷ್ಟಲಿಂಗ ಪೂಜೆಯನ್ನ ಮಾಡಿಕೊಳ್ಳುವಾಗ ನೀರು. ತಾತ್ಪರ್ಯನು ನಿನ್ನ ಮನಸ್ಸು ಅಲ್ಲಿರಲಿ. ನಿನ್ನ ಮನಸ್ಸೇ ಅಲ್ಲಿ ಇದ್ದಿದ್ದಿಲ್ಲ, ವಿಷಯಾದಗಳ ಕಡೆಗೆ ಹರಿದತ್ತ ನಿನ್ನ ಮನಸ್ಸು ಹೋಯ್ತಂದ್ರ ಪೂಜೆಗಂಗಿಲ್ಲದು. ನೋಡುವವರಿಗೆ ಮಾತ್ರ ಪೂಜೆ ಮಾಡ್ಕೊಳಕತ್ತಾನ ಅಂತದ ಹೊರತಾಗಿ ನಿನ್ನ ಮನಸ್ಸಿನೊಳಗೆ ನೀ ವಿಚಾರ ಮಾಡ್ಕೊಳಕತ್ತಿ ಅಂದ್ರೆ ಇದು ಪೂಜೆ ಮಾಡುವಾಗ ಮುಂಜಾನೆ ದ್ವಾಸಿ ಮಾಡೋದು ವಾಸ ನಿನಗೆ ಬಂತು, ನಿನ್ನ ಮನಸ್ಸಲ್ಲಿ ಹೋಯ್ತಂದ್ರೆ ಪೂಜೆ ಎಲ್ಲ ಕೂತ. ಹೌದಲ್ರಿ? ಅಣ್ಣ ಬಸವಣ್ಣವ್ರು ಹೇಳ್ಕೊಂಡು ಬಂದ್ರು, ಸತ್ಯವಾ ನುಡಿಯದೆ, ಸತ್ಯವಾ ನುಡಿಯದೆ, ಸದ್ಭಕ್ತಿ ಹಿಡಿಯದೆ, ಸಮ್ಯಕ್ ಜ್ಞಾನವ ಮುಟ್ಟದೆ, ಆಚಾರವ ನರಿಯದೆ, ವಿಭವ ಒಳಿಯದೆ, ಕೋಪ ಮುರಿಯದೆ, ತಾಪ ಒಡಗುವುದೇ, ಬರಿದೇ ಭಕ್ತರಾದವೆಂದು ಬೆಬ್ಬನೆ ಬರೆತರೆ ಬಂತೇನೋ, ಲಿಂಗ ಸಂಗಿಗಳಂದು ನಟಿಸುತ್ತ ಪಾಷಾಣಕ್ಕೆ ಹಂಗಿಗರಾದರೆ ಲಾಭವೇನೋ, ವ್ರತಾಲಿಂಗಧಾರಿಗಳಾಗಿ ಮಹಾಘನವ ನರಿಯದೆ ಹೋದರೆ ಬಂತೇನೋ, ದೇಹವೇ ಪೀಠಿಕೆ ಕಾಯವೇ ಸಜ್ಜೆಯಾಗಿ
ಪ್ರಾಣವೇ ಜೀವವೇ ಲಿಂಗವಾಗಿ, ಆಕಾಶ ಗಂಗೆಯಲ್ಲಿ ಮಜ್ಜನ ಹೂವಿಲ್ಲದ ಪರಿಳದ ಪೂಜೆ, ಹೃದಯದಲ್ಲಿ ಶಿವ ಶಿವ ಎಂಬ ಶಬ್ದ ಸಮನಿಸದೆ ಹೋದರೆ ಬಂತೇನೋ. ಪಣತೆ ಇದೆ, ಬತ್ತಿ ಇದೆ, ಜ್ಯೋತಿಯ ಬೆಳಗುವಡೆ ತೈಲವಿಲ್ಲದೆ ಪ್ರಭೆತಾನೆಲ್ಲಿಬುದೋ. ಗುರುವಿದೆ, ಲಿಂಗವೂ ಇದೆ, ಶಿಷ್ಯನ ಸುಜ್ಞಾನೋದಯವಾಗದ ನಕ್ಕರ ಭಕ್ತಿಯಲ್ಲಿವುದೋ ಅಂದ್ರು ಅಣ್ಣ ಬಸವಣ್ಣವರು. ಇಷ್ಟು ಗಟ್ಟಿ ಪೂಜೆ ಮಾಡ್ಕೊಳ್ಳೋದು ನೀವು ಕಲ್ತ್ರಿ ಅಂದ್ರೆ ಅದು ಗಟ್ಟಿ ಮನಸ್ಸು ನಿಮ್ಮ ಹೃದಯದೊಳಗೆ ನಿಂತು ಅಂತಂದಾಕ್ಷಣ ಆ ಮನಸ್ಸು ಜಗತ್ತು ನೋಡಂಗಿಲ್ಲ, ಎಲ್ಲ ಕಡೆಗೂ ವಿಶ್ವನಾಥನ, ಎಲ್ಲ ಕಡೆಗೂ ಪರಮಾತ್ಮನ ದರ್ಶನವೇ ನಮಗೆಲ್ಲರಿಗೂ ಆಗ್ತದೆ. ಅದೆಲ್ಲ ಬಿಟ್ಟು ನಾವು ಕಾಗದೋಪತ್ರ ಬರ್ಸೋ ಸಲುವಾಗಿ ನಾವು ಲಿಂಗಾಯತರದೇವಿ, ನಾವು ವೀರ ಸೇರಿದ್ರಿ. ಈಗಂತೂ ಟಿ ವಿ ಮಾಧ್ಯಮದಾಗ ನೀವೆಲ್ಲ ನೋಡ್ಕೊತ ಹೊಟ್ರಿ. ನಮ್ಮ ಮಟ್ಟ ದೊಡ್ಡವರೇ ಯಾರೂ ಇಲ್ಲ, ನಮಗೆ ಗೊತ್ತದ. ನಮ್ಗೆ ಶಾಸ್ತ್ರ ಅಭ್ಯಾಸ, ವೇದ ಉಪನಿಷತ್ತುಗಳು ಸಾರಿ ಹೇಳ್ತವ. ತನ್ನ ತಾನರಿತವನೇ ಜಗದ್ಗುರು ನೋಡ, ತನ್ನ ತಾನು ತಿಳಿದ ಮೇಲೆ ಇನ್ನೇನೋ ಅಂದ್ರು ಮಹಂತ ಬಡಿವಾಳೇಶ್ವರು. ತನ್ನನ್ನು ತಾನು ಯಾಮಾತ ತಿಳಿದನ ಅವನೇ ಜಗತ್ತಿಗೆ ದೊಡ್ಡವನು ಅಂದರು. ಮಜಾ ಹೇಳ್ತೀನಿ ನಿಮ್ಗೆ. ಅಪ್ಪಗಳ ಕೈಲೇ ಲಿಂಗ ಕಟ್ಕೊಂಡಿದ್ದ ಒಬ್ಬಕ್ಕೆ ಮುದುಕಿ. ನಾವು ಬಿಜಾಪುರದಿಂದ ಹುಬ್ಳಿಗೆ ನಡೆದಿದ್ದೆವು ಅಭ್ಯಾಸ ಮಾಡೋ ಸಲುವಾಗಿ. ಮಧ್ಯಾಹ್ನ 12 ಗಂಟೆ ಸಮಯ ಬಿಜಾಪುರ ಬಸ್ಸಿನಾಗ ಹುಬ್ಳಿ ಬಸ್ಸಿಗೆ ಏರ್ದೀವಿ. ಅದು ಅಲ್ಲಿಂದ 210 ಕಿಲೋಮೀಟ್ರ ಬೀಳಿಗಿ ಕ್ರಾಸ್ ಅಂತ ಅದು ಫೂಲ್ ದಾಟಿ ಹೋಗುವಾಗ ನಾನಂತಕ್ಕ 70-80 ವರ್ಷದ ಅಜ್ಜಿ ಮಗಲಾಗ ಕುಂತಿದ್ರು. ಆಕಿನ ಮಗಲಾಗ ನಾ ಕುಂತಿದ್ದ. 1.5 ಗಂಟೆ ಸಮಯ. ಅದು ಅಜ್ಜಿ ಏನು ಮಾಡಿದಳು, ಅದು ಕೊಳ್ಳಾಗ ಲಿಂಗಕರ ಅಂತ, ನಾವು ಲಿಂಗಕರ ಅಂತೀವಿ, ನೀವೇನಂತೀರಿ? ಮಾವಿನಕಾಯಿ, ಗುಂಡಗಡ್ಗಿ, ಏನೇನರನ್ರಿ. ಯಾಕೆ ಒಂದೊಂದು ಸ್ಥಳದಾಗ ಒಂದೊಂದು ಭಾಷೆಗಳು ಭಿನ್ನ ಆಗ್ತಾವ. ನೀವು ಬೀದರ್ ಭಾಗಕ್ಕೆ ಹೋದ್ರಿ ಅಂದ್ರೆ ನಮಗೆ ಕೇಳ್ತಾರ, ಸ್ವಾಮಿಗಳ ನೀವು ತಣ್ಣೀರಲ್ಲೇ ಹೋಗ್ಕೋತೀರೋ ಏನು ಬಿಸಿಲಲ್ಲೇ ಹೋಗ್ಕೋತೀರಿ ಹಿಂಗಂತಾರ. ಭಾಷೆ ಭಿನ್ನ ಅದಾವ್ರಿ ಅವು. ಜಮಖಂಡಿ ಭಾಗಕ್ಕೆ ಹೋದ್ರಿ ಅಂದ್ರೆ ನೀರು ತಂದು ಕೊಡ್ರಿ ಅಮ್ಮ ಅನ್ರಿ, ನೀವು ತರ್ತೀವಿ ಗಪ್ರಿ, ಊಟಕ್ಕೆ ನೀಡ್ತೀವಿ ಗಪ್ರಿ. ನಮಗೆ ಯಾಕೆ ಗಪ್ ಕುಂಡಂತಾರ ಇರೋದು ನಾವು. ಅಜ್ಜಿ ಏನ್ ಮಾಡಿದಳು, ಕುಂತಿದ್ಳು, ಸರ್ಕತ್ ಹಿಂಗೆ ಕೊಳ್ಳಾಗ ಲಿಂಗಕಾರ ತೆಗೆದಳು. ನಾ ತಿಳಿದು ಮನುಷ್ಯನಾಗ ಅಜ್ಜಿ ಗುರುಗಳ ಕೈಲಿ ಲಿಂಗ ತೊಗೊಂಡಳ, ಕಟ್ಕೊಂಡಳ. ಬಹುಶಃ ಮನ್ಯಾಗ ಮುಂಜಾನೆ ಪೂಜೆ ಮಾಡ್ಕೊಂಡಳ, ಸಾಯಂಕಾಲ ಮಾಡ್ಕೋತಿರ್ಬೇಕು. ಈಗ ಮಧ್ಯಾಹ್ನದಾಗೂ ಪೂಜೆ ಮಾಡ್ಕೊಳಂಗೆ ಕಾಣಿಸ್ತಾಳೆ ಬಸ್ಸಿನಾಗ. ದಿನಾಲು ತ್ರಿಕಾಲ ಒಂದಿತ್ತೆ ಪೂಜೆ, ದಿನ 3 ಸತಿ ಪೂಜೆ ಮಾಡ್ಕೊಳಂಗೆ ಕಾಣಿಸ್ತಾಳೆ ಮುದುಕಿ ಅಂತ ನಾ ಮನುಷ್ಯನಾಗ ಅಂದ. ಇಂಥ ಒಳ್ಳೆ ಜನ ಜಗತ್ನಾಗ ಐತಿ ಅಂತ. ಸೂರ್ಯ ಹೊಂಟನ, ಸೂರ್ಯ ಮುಣಗಾಕತ್ತನ ಅಂತ ನಾನು ಮನುಷ್ಯನೇ ತಿಳ್ಕೊಂಡೆ. ಜಂಗಮನಾಗಿನ ದಿನ 2 ಸಲ ಮಾಡ್ಕೋತೀನಿ, ಈಕಿ 3 ಸತಿ ಮಾಡ್ಕೋತಾಳ. ಹಿಂಗಂದೆ. ಆ ಕೆಣಮಗಳು ಮುದುಕಿ ಗುಂಡಗಾಡಿ ಹಿಂಗೆ ತೆಗೆದಳು. ಅದು 2 ಕಡೆ ದಾರ ಸುತ್ತಿ ಹಿಂಗೆ ಕುಲ್ಲ ತೆಗೆದು ಹಿಂಗೆ ಮ್ಯಾಲ್ಕತ್ ಏರ್ಸಿದಳು. ಅದಕ್ಕೆ ಏರ್ಸಿದ ಒಳಗೆ ನೋಡ್ತಾ ಲಿಂಗದ ಅಂತ ನಾ ತಿಳಿದಿದ್ದ. ತಂಬಾಕಿಟ್ಟದ ಮುದುಕಿ. ಯಾವ ಜಾಗದಾಗ ಎಲ್ಲಿ ಏನು ಇಡಾಕತ್ತೀವಿ ನೋಡ್ರಿ ನಾವು. ಅದು ಮ್ಯಾಲ್ಕಸ್ ದೊಡ್ಡದಾದ್ರು 5-6 ತೊಳೆದು ಮಾನ್ಕೆ ಅದು ಸರ್ಕದ ಹಿಂಗೆ ಸರಿಸಿ ಹಿಂಗೆ ಮಾಡಿ ಅಳ ಮುದುಕಿ ಮುದಾಡಿ ಮಣ್ಣಾಗ್ಯದಲ್ಲಿದು. ಲಿಂಗ ಇಡೋ ಜಾಗನಾಗ ತಂಬಾಕಿಟ್ಟದಲ್ಲ. ಅದು ಸುಮ್ಮನೆ ತಂತಾರೆ ತಿನ್ಬೇಕಿಲ್ಲ. ಅದು ಕೈಯಾಗ ಹಾಕೊಂಡು ನನಗೆ ಕೇಳ್ತಾಳ, ಏ ಸ್ವಾಮಿ ಸುಣ್ಣಿಟ್ಟಿದ್ದೇನು, ಗ್ವಾಡಿ ಹೋಗಿ ನೆಕ್ಕ ಮನ್ಯಾಗ ಅಂದನ. ಭಕ್ತಿ ಎಲ್ಲಿ ಹೋದೋ. ಲಿಂಗ ಮಧ್ಯೆ ಜಗತ್ ಸರ್ವಂ ಲಿಂಗಮಯಂ ಜಗತ್. ಲಿಂಗ ಬಾಹ್ಯಾತ್ ಪರನ್ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಇಡೀ ವಿಶ್ವವೆಲ್ಲವೂ ಲಿಂಗದ ಸ್ವರೂಪವೇದ. ಲಿಂಗ ಬಿಟ್ಟು ಮತ್ತೊಂದು ಇಲ್ಲ. ಇಡೀ ಜಗತ್ತು ಲಿಂಗದೊಳಗನ ಉದ್ಭವ ಆಗ್ಯದ. ಲಿಂಗ ಬಿಟ್ಟು ಮತ್ತೊಂದು ಇಲ್ಲ. ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಗುಟ. ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದರೆ ಯಾ ಕೂಡಲ ಸಂಗಮ ದೇವ ಅಂದ್ರು ಬಸವಣ್ಣವರು. ಅಂಥ ವ್ಯಾಪಕವಾಗಿರ್ತಕ್ಕಂಥ ಪರತರ ವಸ್ತು ಭೂಮ, ವ್ಯಾಪಕವಾಗಿರ್ತಕ್ಕಂಥ ಲಿಂಬ ಈ ಕಣ್ಣಿಗೆ ನನ್ನ ಕಾಣಕ್ಕೆ ಬಿಡಲಕ್ಕೆ ಗುರು ಅನ್ನತಕ್ಕಂಥವ ತನ್ನ ಅಮೃತ ಹಸ್ತದಿಂದ ಮುಟ್ಟಿ ನನ್ನ ಕೈಯೊಳಗೆ ಕೊಟ್ಟ. ಇದು ಇಷ್ಟಲಿಂಗವಾಗಿ ನನಗೆ ಪರಿಗಣನೆ ಆಯಿತು. ಅದರ ಜೊತೆಗೆ ಮಂತ್ರವನ್ನ ಉಸಿರಿದ. ಇದು ಪ್ರಾಣಲಿಂಗ
ಪ್ರಾಣಲಿಂಗ ಕಾಯಕದೊಳಗ ಕಾರ್ಯರೂಪದೊಳಗ ಕ್ರಿಯಾ ರೂಪದೊಳಗ ಈ ಪ್ರಾಣಲಿಂಗದ ಜೊತೆಗೆ ಮಂತ್ರವನ್ನ ಕಿವಿಯೊಳಗ ಉಸುರಿದ ಆ ಮಂತ್ರ ಮಹಾಮಂತ್ರ ಆಗಬೇಕು ಹೊರತಾಗಿ ತಾರಕ ಮಂತ್ರ ಆಗಬೇಕು, ಕಾರಕ ಮಂತ್ರ ಆಗಬಾರ್ದು. ಆ ಮಂತ್ರ ಹೋಗಿ 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 ಅದು ಜಪ ಮಾಡ್ಕೊಂತ 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 ಇಷ್ಟಲಿಂಗದ ಪರಿವೆ ಹೋಗಿರಬೇಕು, ಪ್ರಾಣಲಿಂಗದ ಪರಿವೆ ಹೋಗಿರಬೇಕು. ಇವೆರಡನ್ನು ಮೀರಿದ ನಂತರ ಭಾವಲಿಂಗ ಆಗ್ತದ. ಭಾವಲಿಂಗ ಯಾವಾಗ ಆಗ್ತದ? ಕಾಣುವ ಭಕ್ತಾದಿಗಳೆಲ್ಲವೂ ಜಗತ್ತು ಕಣ್ಣಿ ಕಾಣಂಗಿಲ್ಲ, ಇಡೀ ವಿಶ್ವ ಬೆರೆದವು ಪರಮಾತ್ಮನ ದರ್ಶನ ಆತನಿಗೆ ಮಾತ್ರ ಆಗ್ತದ. ಅಂಥವರು ಜಗತ್ತಿನೊಳಗೆ ಯಾರಾದರೂ ಇದ್ದರೆ ಅದನ್ನ ಮಜ್ಜ ಕಡಿಕೋಳ ಅಜ್ಜನವರು ಆ ದೃಷ್ಟಿಯೊಳಗೆ ಇದ್ರ ಪುಣ್ಯಾತ್ಮರೇ. ಈ ರೀತಿಯಾಗಿ ಈ ಗುರು ಕೊಟ್ಟ ಇಷ್ಟಲಿಂಗವನ್ನು ತಾವು ಎಲ್ಲರೂ ಸ್ವೀಕಾರ ಮಾಡ್ರಿ. ಪ್ರತಿಯೊಬ್ಬರ ಕರ್ತವ್ಯದ ಇಂಥ ಕರ್ತವ್ಯ ನಿರೂಪಣೆಯನ್ನ ನಿಮ್ಮ ಜೀವನದೊಳಗ ನೀವು ಮಾಡ್ಕೊಂಡ್ರಿ ಅಂದ್ರೆ ನೀವು ಪೂಜೆ ಮಾಡ್ಕೋರಿ, ಪೂಜೆ ಮಾಡ್ರಿ. ಮನೆ ಮುಂದೆ ಯಾರಾದ್ರೂ ಅತಿಥಿಗಳು ಬಂದರ ಆಚಾರ ದೇವೋಭವ ಅನ್ರಿ. ಒಳ್ಳೆಯ ಕ್ರಿಯಾವಂತರಾಗಿ ಸತ್ಕರ್ಮಗಳನ್ನ ಮಾಡುತ್ತಾ ದಾನ ಧರ್ಮ ಪರ ಉಪಕಾರ ಒಳ್ಳೆಯ ಆತ್ಮ ಚಿಂತನೆ ಅನ್ನತಕ್ಕಂಥದ್ದು ನೀವು ಮಾಡ್ಕೋತೋರಿ. ನಿಮ್ಮ ಮುಂದಿನ ಮಕ್ಕಳಿಗೂ ಸಹಿತ ಗೊತ್ತಾಗ್ತದ ನಮ್ಮ ಅವಾಪ ಏನು ಮಾಡ್ಕೋ ಅಂತ ಹೋಗ್ಯಾರ, ನಾವು ಅದೇ ಮಾಡ್ಕೊತ ಹೋಗ್ಬೇಕಂತ ಅವಾಗ ಬುದ್ಧಿ ಬರ್ತದ. ನೀವೇ ಕಲೀಲಿಲ್ಲ ಅಂದ್ರೆ ದಾನ ಮಾಡಂದರ ನಳ್ಳತ್ತೀರಿ, ತುಸು ಬ್ಯಾನಿ ಬಂದರ ನೆಲಕುಳ್ತೀರಿ. ಎಲಿರೋ ಎಲಿರೋ ಹಾ ಎಲಿರೋ ಎಲಿರೋ ಕೆಡಬ್ಯಾಡಿರೋ, ನಿಮ್ಮ ಒಡಲೊಳಗೆ ಶಿವಹಾನ ನೋಡಿರೋ, ನಿಮ್ಮ ಒಡಲೊಳಗೆ ಶಿವಹಾನ ನೋಡಿರೋ. ಎಲಿರೋ ಎಲಿರೋ ಕೆಡಬ್ಯಾಡಿರೋ, ಎಲಿರೋ ಎಲಿರೋ ಕೆಡಬ್ಯಾಡಿರೋ, ನಿಮ್ಮ ಒಡಲೊಳಗೆ ಶಿವಹಾನ ನೋಡಿರೋ, ನಿಮ್ಮ ಒಡಲೊಳಗೆ ಶಿವಹಾನ ನೋಡಿರೋ, ನಿಮ್ಮ ಒಡಲೊಳಗೆ ಶಿವಹಾನ ನೋಡಿರೋ, ನಿಮ್ಮ ಒಡಲೊಳಗೆ ಶಿವಹಾನ ನೋಡಿರೋ. ಕುಲಚಲಕ್ಕೆ ಒಡದಾಟ ಬೇಡಿರೋ, ಕುಲಚಲಕ್ಕೆ ಒಡದಾಟ ಬೇಡಿರೋ, ಮುಂದನೆಲೆ ಮಾಡಿಕೊಳ್ಳುವುದು ನೋಡಿರೋ, ಮುಂದೆ ನೆಲೆ ಮಾಡಿಕೊಳ್ಳುವುದು ನೋಡಿರೋ. ಎಲಿರೋ ಎಲಿರೋ ಕೆಡದಾಡಿರೋ, ನಿಮ್ಮ ಒಡಲೊಳಗೆ ಶಿವಹಾನ ನೋಡಿರೋ, ನಿಮ್ಮ ಒಡಲೊಳಗೆ ಶಿವಹಾನ ನೋಡಿರೋ, ನಿಮ್ಮ ಒಡಲೊಳಗೆ ಶಿವಹಾನ ನೋಡಿರೋ. ಸ್ಥಿರವಿಲ್ಲರೋ ಈ ಸಂಸಾರ, ಗಾಳಿಗಿರಿಸಿದ ದೇವಿಗೆ ಪ್ರಕಾರ. ಸ್ಥಿರವಿಲ್ಲರೋ ಈ ಸಂಸಾರ, ಗಾಳಿಗಿರಿಸಿದ ದೇವಿಗೆ ಪ್ರಕಾರ. ತಿರುಗಿ ತಿರುಗಿ ಬರುವುದು ಘೋರ, ತಿರುಗಿ ತಿರುಗಿ ಬರುವುದು ಘೋರ, ಮುಂದೆ ಮರಳಿ ದೊರಕುಂಬುವುದು ಬಹು ದೂರ. ಎಲಿರೋ ಎಲಿರೋ ಕೆಡಬ್ಯಾಡಿರೋ, ನಿಮ್ಮ ಒಡಲೊಳಗೆ ಶಿವಹಾನ ನೋಡಿರೋ, ನಿಮ್ಮ ಒಡಲೊಳಗೆ ಶಿವಹಾನ ನೋಡಿರೋ. ಮಗಳ ಮೋಹಕ ಮರಗಿರಿ, ಒಳ್ಳೆ ಸೊಕ್ಕಿದ ಹೆಣ್ಣಿಗೆ ಸ್ವರಗಿರಿ.
ಮಕ್ಕಳ ಮೋಹಕ ಮರುಗಿರಿ ಒಳ್ಳೆ ಸೊಕ್ಕಿದ ಹೆಣ್ಣಿಗೆ ಸೊರಗಿರಿ ರೊಕ್ಕಕ್ಕೆಷ್ಟು ನೀವು ತಿರಗಿರಿ ದಿಮ್ಮ ತಿರಗಿರಿ ರೊಕ್ಕಕ್ಕೆಷ್ಟು ನೀವು ತಿರುಗಿರಿ ದಿಮ್ಮ ತಿರುಗಿರಿ ನಾಳೆ ಡೊಕ್ಕಿ ಮುರಿಯುವ ಯಮಗನಲಗಿರಿ ಎಲಿರೋ ಎಲಿರೋ ಕೆಡದಾಡಿರೋ ನಿಮ್ಮ ಬಡಲೊಳಗೆ ಶಿವಹಾನ ನೋಡಿರೋ ನಿಮ್ಮ ಬಡಲೊಳಗೆ ಶಿವಹಾನ ನೋಡಿರೋ ನಿಮ್ಮ ಬಡಲೊಳಗೆ ಶಿವಹಾನ ನೋಡಿರೋ ನಿಮ್ಮ ಬಡಲೊಳಗೆ ಶಿವಹಾನ ನೋಡಿರೋ ದಾನ ಮಾಡಂದರ ನಳ್ಳತ್ತೀರಿ ತುಸು ಬ್ಯಾನಿ ಬಂದರ ನೆಲಕ ಉಳ್ಳತ್ತೀರಿ ದಾನ ಮಾಡಂದರ ನಳ್ಳತ್ತೀರಿ ತುಸು ಬ್ಯಾನಿ ಬಂದರ ನೆಲಕ ಉಳ್ಳತ್ತೀರಿ ಜಾನು ಮಬ್ಬಿನೋಳು ಕುಳ್ತೀರಿ ಜಾನು ಮಬ್ಬಿನೋಳು ಕುಳ್ತೀರಿ ನಾಳೆ ಯಮ ಬಂದರೆ ಏನು ಹೇಳ್ತೀರಿ ಯಮ ಬಂದರೆ ಏನು ಹೇಳ್ತೀರಿ ಎಲಿರೋ ಎಲಿರೋ ಕೆಡಬ್ಯಾಡಿರೋ ನಿಮ್ಮ ಬಡಲೊಳಗೆ ಶಿವಹಾನ ನೋಡಿರೋ ನಿಮ್ಮ ಬಡಲೊಳಗೆ ಶಿವಹಾನ ನೋಡಿರೋ ನಿಮ್ಮ ಬಡಲೊಳಗೆ ಶಿವಹಾನ ನೋಡಿರೋ ನಿಮ್ಮ ಬಡಲೊಳಗೆ ಶಿವಹಾನ ನೋಡಿರೋ ಮೃತ್ಯುಂಟೆಂಬುದು ಹೇಳ್ತೀರಿ ನಿಜ ಗೊತ್ತು ತಿಳಿಯದಲೆ ಒಳ್ಳತೀರಿ ಮೃತ್ಯುಂಟೆಂಬುವುದು ಹೇಳ್ತೀರಿ ನಿಜ ಗೊತ್ತು ತಿಳಿಯದಲೆ ಒಳ್ಳತ್ತೀರಿ ಮುತ್ತು ರತ್ನ ಬಿಟ್ಟು ಹೊಳಿತೀರಿ ಮುತ್ತು ರತ್ನ ಬಿಟ್ಟು ಹೊಳಿತೀರಿ ನಾಳೆ ಸತ್ತ 3 ದಿನಕ ಒಳಿತೀರಿ ಎಲಿರೋ ಎಲಿರೋ ಕೆಡಬ್ಯಾಡಿರೋ ನಿಮ್ಮ ಬಡಲೊಳಗೆ ಶಿವಹಾನ ನೋಡಿರೋ ನಿಮ್ಮ ಬಡಲೊಳಗೆ ಶಿವಹಾನ ನೋಡಿರೋ ನಿಮ್ಮ ಬಡಲೊಳಗೆ ಶಿವಹಾನ ನೋಡಿರೋ ನಿಮ್ಮ ಬಡಲೊಳಗೆ ಶಿವಹಾನ ನೋಡಿರೋ ಎರಡು ಮೂರು ಆರು ಅರಿಬೇಕರು ಆ ಎರಡು ಮೂರು ಆರು ಜರಿಬೇಕರು ಎರಡು ಮೂರು ಆರು ಅರಿಬೇಕರು ಆ ಎರಡು ಮೂರು ಆರು ಜರಿಬೇಕರು ಹೊರಗ ಒಳಗ ಒಂದೇ ತಿಳಿಬೇಕರು ಹೊರಗ ಒಳಗ ಒಂದೇ ತಿಳಿಬೇಕರು ಗುರು ಮಹಾಂತೇಶನ ಬೆರಿಬೇಕರು ಶ್ರೀ ಗುರು ಮಹಾಂತೇಶನ ಬೆರಿಬೇಕರು ಎಲಿರೋ ಎಲಿರೋ ಕೆಡದಾಡಿರೋ ನಿಮ್ಮ ಬಡಲೊಳಗೆ ಶಿವಹಾನ ನೋಡಿರೋ ನಿಮ್ಮ ಬಡಲೊಳಗೆ ಶಿವಹಾನ ನೋಡಿರೋ ಎಲಿರೋ ಎಲಿರೋ ಕೆಡಿಬಾಡಿರೋ ನಿಮ್ಮ ಬಡಲೊಳಗೆ ಶಿವಹಾನ ನೋಡಿರೋ ನಿಮ್ಮ ಬಡಲೊಳಗೆ ಶಿವಹಾನ ನೋಡಿರೋ
ನಿಮ್ಮ ಒಡಲೊಳಗೆ ಶಿವಹಾನ ನೋಡಿರು ನಿಮ್ಮ ಒಡಲೊಳಗೆ ಶಿವಹಾನ ನೋಡಿರು ಪಾರ್ವತಿಪತಿ ಶಿವ ಹರ ಹರ ಮಹಾದೇವ